ನೀವು ಮೋಲ್ ಕಾನ್ಸೆಪ್ಟಿನ ಬಗ್ಗೆ ಸ್ವಲ್ಪ ತಿಳ್ಕೊಳ್ಬೇಕು. ಸೊ ಈಗ ಮೋಲ್ ಅಂದ್ರೆ SI ಯೂನಿಟ್ ಅಲ್ಲಿ ಮೋಲ್ ಕಾನ್ಸೆಪ್ಟ್ SI ಯೂನಿಟ್ ಅಲ್ಲಿ ದ ಕ್ವಾಂಟಿಟಿ ಆಫ್ ದ ಸಬ್ಸ್ಟೆನ್ಸ್ ಅನ್ನು ನಾವು ಮೋಲ್ ಎಂಬ ಶಬ್ದದಿಂದ ಎಕ್ಸ್ಪ್ರೆಸ್ ಮಾಡ್ತೇವೆ. ಕ್ವಾಂಟಿಟಿ ಆಫ್ ದ ಸಬ್ಸ್ಟೆನ್ಸ್. ಈಗ ಒಂದು ಡಜನ್ ಅಂತ ಹೇಳಿದ್ರೆ ಎಷ್ಟಿರ್ತದೆ? 12. ಅದೇ ರೀತಿ ಈ ಆಟಮ್ಸ್ ವಿಷಯದಲ್ಲಿ ನಾವು ಮಾತಾಡೋದಾದ್ರೆ ಈ ಕ್ವಾಂಟಿಟಿ ಆಫ್ ದ ಸಬ್ಸ್ಟೆನ್ಸ್ ಅದನ್ನು ನಾವು ಎಕ್ಸ್ಪ್ರೆಸ್ ಮಾಡೋದು ಇನ್ ಟರ್ಮ್ಸ್ ಆಫ್ ಮೋಲ್. ಮೋಲ್ ಸಿಂಬಲ್ ಇಸ್ ಮೋಲ್. MOLE ಸಿಂಬಲ್ ಇಸ್ ಮೋಲ್. ಮೋಲ್ ಅಂದ್ರೆ ಮೋಲ್ ಇಸ್ ದ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ವಿಚ್ ಕಂಟೈನ್ ಯಾವಗಾಡೋ ನಂಬರ್ ಆಫ್ ಪಾರ್ಟಿಕಲ್ಸ್. ಯಾವಗಾಡೋ ಅಂತ ಹೇಳೋನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಒಂದು ಮೋಲ್ ಅಂತ ಹೇಳಿದ್ರೆ ಅದರಲ್ಲಿ ಯಾವಗಾಡೋ ನಂಬರ್ ಆಫ್ ಪಾರ್ಟಿಕಲ್ಸ್ ಅದೊಂದು ವ್ಯಾಲ್ಯೂ ಕೊಡ್ತಾನೆ. 6.022 into 10⁻23 ಪಾರ್ಟಿಕಲ್ಸ್ ಇರ್ತದೆ ಅಂತ ಹೇಳ್ತಾನೆ. ಅದರಿಂದ 1 ಮೋಲ್ ಅಂತ, 1 ಡಜನ್ ಅಂತ ಹೇಳಿದ್ರೆ 12. ಅದೇ ರೀತಿ 1 ಮೋಲ್ ಅಂತ ಹೇಳಿದ್ರೆ it contain Avogadro number of particles, that is 6.022 into 10⁻23 particles. 1 mole of atoms. 1 mole of atoms ಅಲ್ಲಿ ಎಷ್ಟು ಆಟಮ್ಸ್ ಇರ್ತದೆ? 1 mole of atoms ಅಲ್ಲಿ 6.022 into 10⁻23 atoms. 1 mole of molecules. ಇದರಲ್ಲಿ ಎಷ್ಟು ಇರ್ತದೆ? 6.022 into 10⁻23 molecules. ಪರ್ಟಿಕ್ಯುಲರ್ ಕ್ಲೀನ್ ಆಗಿ ಹೇಳ್ಬೇಕು. ಆಟಮ್ಸ್ ಇದು ಆಟಮ್ಸ್, ಮಾಲಿಕ್ಯೂಲ್ಸ್ ಆದ್ರೆ ಮಾಲಿಕ್ಯೂಲ್ಸ್. 1 mole of atoms means it contains 6.022 into 10⁻23 atoms. 1 mole of molecules, it contains 6.022 into 10⁻23 molecules. 1 mole of ions. ಈಗ Na+Cl- ಇದನ್ನು ions ಅಂತ ಹೇಳ್ತೇವೆ. ಆಗ 1 mole of ions is contain 6.022 into 10⁻23 ions. For example, 1 mole of oxygen. 1 mole of oxygen atom. 1 mole of oxygen atom ಅಂತ ಹೇಳಿದರೆ ಅದರಿಂದ ಇದರಲ್ಲಿ ಎಷ್ಟು ಆಟಮ್ಸ್ ಇರ್ತದೆ? 6.022 into 10⁻23 oxygen atoms. 1 mole of oxygen atom ಅಲ್ಲಿ 6.022 into 10⁻23 oxygen atoms ಇರ್ತದೆ. 1 mole of oxygen molecule. ಆಕ್ಸಿಜನ್ ಮೊಲಿಕ್ಯೂಲ್ಸ್ ಅಂದ್ರೆ O2. ಆಕ್ಸಿಜನ್ ಆಟಮ್ ಅಂತ ಹೇಳಿದ್ರೆ O. ನೋಡಿ, ಆಕ್ಸಿಜನ್ ಆಟಮ್. 1 mole of ಆಕ್ಸಿಜನ್ ಆಟಮ್ಸ್ ಅಲ್ಲಿ ಇಷ್ಟು ಆಟಮ್ಸ್ ಇದೆ. 1 mole of ಆಕ್ಸಿಜನ್ ಮೊಲಿಕ್ಯೂಲ್ಸ್ O2 ಅಂತ ಹೇಳಿದ್ರೆ 2 ಆಕ್ಸಿಜನ್ ಮೊಲಿಕ್ಯೂಲ್ಸ್, ಡೈಅಟಾಮಿಕ್ ಆಕ್ಸಿಜನ್ ಮೊಲಿಕ್ಯೂಲ್ಸ್ ಆಗ್ತದೆ, ಹೌದಲ್ಲ? 1 mole of ಆಕ್ಸಿಜನ್ ಮೊಲಿಕ್ಯೂಲ್ಸ್ ಇಟ್ ಕಂಟೈನ್ಸ್ 6.022 into 10⁻23 ಆಕ್ಸಿಜನ್ ಮೊಲಿಕ್ಯೂಲ್ಸ್. ಅದರಿಂದ ನೀವು ಈ ಒಂದು ಸೂತ್ರವನ್ನು ನೋಡ್ಬೋದು. ಇಲ್ಲಿ ಗ್ರಾಮ್ ಅಟಾಮಿಕ್ ಮಾಸ್ ಅಂದರೆ 1 ಗ್ರಾಮ್ ಆಟಮ್ ಅಂತಲೂ ಹೇಳ್ಬೋದು. ಅಂದರೆ 1 mole ಆಫ್ ಆಟಮ್ ಸಮ ಇದರಲ್ಲಿ ಎಷ್ಟು ಆಟಮ್ಸ್ ಇರ್ತದೆ? 6.22 into 6.022 0 ಬಿಟ್ಟು ಇದರಲ್ಲಿ 6.022 into 10⁻23 ಆಟಮ್ಸ್. ಅದರಿಂದ 1 ಗ್ರಾಮ್ ಅಟಾಮಿಕ್ ಮಾಸ್. 1 ಗ್ರಾಮ್ ಅಟಾಮಿಕ್ ಮಾಸ್ ಆಫ್ ಆಕ್ಸಿಜನ್ ಅಂದ್ರೆ ಎಷ್ಟು? 16 ಗ್ರಾಮ್. 16 ಗ್ರಾಮ್ ಅಂತ ನಾವು 1 ಗ್ರಾಮ್ ಆಟಮ್ ಅಂತ ಹೇಳಿದ್ರು 16 ಗ್ರಾಮ್. 1 mole of ಆಕ್ಸಿಜನ್ ಆಟಮ್ ಅಂತ ಹೇಳಿದ್ರು 16 ಗ್ರಾಮ್. 16 ಗ್ರಾಮ್ ಆಕ್ಸಿಜನ್ ಆಟಮ್ಸ್ ಅಲ್ಲಿ ಎಷ್ಟಿರ್ತದೆ? 6.022 into 10⁻23 ಆಟಮ್ಸ್. 0 ಬಿಟ್ಟು ಇದರಲ್ಲಿ 6.022 into 10⁻23 ಆಟಮ್ಸ್. ಅದರಿಂದ ಗ್ರಾಮ್ ಮೊಲಿಕ್ಯುಲಾರ್ ಮಾಸ್. ಇನ್ನೊಂದು ಸುತ್ತ ನೋಡಿ, ಮೊಲಿಕ್ಯೂಲ್ ಬಂದಾಗ ಗ್ರಾಮ್ ಮೊಲಿಕ್ಯುಲಾರ್ ಮಾಸ್ ಅಂತ ಹೇಳಿದ್ರೆ 1 ಗ್ರಾಮ್ ಮೊಲಿಕ್ಯೂಲ್ ಅಂತಲೂ ಹೇಳ್ಬೋದು ನೀವು. ಅದೇ ರೀತಿ 1 mole of molecules ಅಂತಲೂ ನಾವು ಹೇಳ್ತೇವೆ. 1 mole of molecule ಇದೆಲ್ಲ ಒಂದೇ. ಗ್ರಾಮ್ ಮೊಲಿಕ್ಯುಲಾರ್ ಮಾಸ್, 1 ಗ್ರಾಮ್ ಮೊಲಿಕ್ಯೂಲ್ ಅಥವಾ 1 mole of molecules ಎಲ್ಲ ಒಂದೇ. ಇದರಲ್ಲಿ ಎಷ್ಟು ಮೊಲಿಕ್ಯೂಲ್ಸ್ ಇರ್ತದೆ? ಅವಗಾಡೋ ನಂಬರ್ ಆಫ್ ಮೊಲಿಕ್ಯೂಲ್ 6.022 into 10⁻23 ಮೊಲಿಕ್ಯೂಲ್ಸ್ ಇರ್ತದೆ. ನೋಡಿ, ಈಗ ನಂಬರ್ ಆಫ್ ಮೋಲ್ಸ್ ಆಫ್ ಎ ಸಬ್ಸ್ಟೆನ್ಸ್ ಪ್ರೆಸೆನ್ಸ್ ಇಸ್ ಕ್ಯಾಲ್ಕುಲೇಟೆಡ್ ಯೂಸಿಂಗ್ ದ ಫಾರ್ಮುಲಾ. ಇದೊಂದು ಸೂತ್ರ ನೋಡಿ, ನಂಬರ್ ಆಫ್ ಮೋಲ್ ಇಸ್ ಈಕ್ವಲ್ ಟು ಮಾಸ್ ಡಿವೈಡೆಡ್ ಬೈ ಮೊಲಿಕ್ಯುಲರ್ ಮಾಸ್. ಈ ಆಟಮ್ ವಿಷಯ ಬಂದಾಗ ನಂಬರ್ ಆಫ್ ಮೋಲ್ಸ್ ಆಫ್ ಆಟಮ್ಸ್ ಪ್ರೆಸೆನ್ಸ್ ಇಸ್ ಕ್ಯಾಲ್ಕುಲೇಟೆಡ್. ನಂಬರ್ ಆಫ್ ಮೋಲ್ಸ್ ಆಫ್ ಆಟಮ್ ಪ್ರೆಸೆನ್ಸ್ ಇಸ್ ಕ್ಯಾಲ್ಕುಲೇಟೆಡ್ ಯೂಸಿಂಗ್ ದ ಫಾರ್ಮುಲಾ. ಹೇಗೆ? ನಂಬರ್ ಆಫ್ moles is equal to mass divided by atomic mass. atom ಆದ್ರೆ ಕ್ಲೀನ್ ಆಗಿ ಅಟಾಮಿಕ್ ಮಾಸ್ ಅಂತ ಹೇಳ್ಬೇಕು. ಮೊಲಿಕ್ಯೂಲ್ ಆದ್ರೆ ಮಾಸ್ ಡಿವೈಡೆಡ್ ಬೈ ಮೊಲಿಕ್ಯುಲರ್ ಮಾಸ್. ನಂಬರ್ ಆಫ್ ಮೋಲ್ ಇಸ್ ಈಕ್ವಲ್ ಮಾಸ್ ಡಿವೈಡೆಡ್ ಬೈ ಮೊಲಿಕ್ಯುಲರ್ ಮಾಸ್. ಆಟಮ್ ಆಗಿದ್ರೆ ನಂಬರ್ ಆಫ್ ಮೋಲ್ ಇಸ್ ಈಕ್ವಲ್ ಮಾಸ್ ಡಿವೈಡೆಡ್ ಬೈ ಅಟಾಮಿಕ್ ಮಾಸ್. ಈಗ ನೋಡಿ, ಮೋಲಾರ್ ಮಾಸ್ ಇಸ್ ದ ಮಾಸ್ ಆಫ್ 1 mole of a substance in gram. ಮೋಲಾರ್ ಮಾಸ್ ಅಂದ್ರೆ ಮೊಲಿಕ್ಯುಲರ್ ಮಾಸ್. ಮೊಲಿಕ್ಯುಲರ್ ಮಾಸ್ ಅಂದ್ರೆ ಮಾಸ್ ಆಫ್ 1 mole of the substance in gram. ಇದೊಂದು ಡೆಫಿನೇಷನ್ ಹೇಳ್ಬೋದು ನೋಡಿ. ಮೋಲಾರ್ ಮಾಸ್ ಇಸ್ ದ ಮಾಸ್ ಆಫ್ 1 mole of a substance in gram. ಫಾರ್ ಎಕ್ಸಾಂಪಲ್, ಮೋಲಾರ್ ಮಾಸ್ ಆಫ್ ವಾಟರ್ ಎಷ್ಟು? 18 ಗ್ರಾಮ್ ಪರ್ ಮೋಲ್. ಮೋಲಾರ್ ಮಾಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಎಷ್ಟು? 44 ಗ್ರಾಮ್ ಪರ್ ಮೋಲ್. ಮೊಲಿಕ್ಯುಲರ್ ಮಾಸ್ ಆಫ್ ವಾಟರ್ ಈಸ್ 18 ಗ್ರಾಮ್ ಪರ್ ಮೋಲ್ ಅಥವಾ ಮೋಲಾರ್ ಮಾಸ್ ಆಫ್ ವಾಟರ್ ಈಸ್ 18 ಗ್ರಾಮ್ ಪರ್ ಮೋಲ್. ಅದೇ
ರೀತಿ ಮೋಲಾರ್ ಮಾಸ್ ಆಫ್ CO2 ಇಸ್ 44 ಗ್ರಾಮ್ ಪರ್ ಮೋಲ್. ಹೌದಲ್ಲ, ಮೋಲಾರ್ ಮಾಸ್ ಆಫ್ ವಾಟರ್ ಎಷ್ಟು ಬರ್ತದೆ? 18 ಗ್ರಾಮ್ ಪರ್ ಮೋಲ್. ಮೋಲಾರ್ ವಾಲ್ಯೂಮ್ ಅಂತ ಹೇಳಿದ್ರೆ ಇಟ್ ಈಸ್ ದ ವಾಲ್ಯೂಮ್ ಅಕ್ಯುಪೈಡ್ ಬೈ 1 mole ಆಫ್ ಎ ಗ್ಯಾಸ್. ಇಟ್ ಈಸ್ ದ ವಾಲ್ಯೂಮ್ ಅಕ್ಯುಪೈಡ್ ಬೈ 1 mole ಆಫ್ ಎ ಗ್ಯಾಸ್. 1 mole ಆಫ್ ಎ ಗ್ಯಾಸ್ ಅಲ್ಲಿ ಇರುವಂತಹ ವಾಲ್ಯೂಮ್ ಅನ್ನು ನಾವು ಮೋಲಾರ್ ವಾಲ್ಯೂಮ್ ಅಂತ ಹೇಳ್ತೇವೆ. ಇಟ್ ಈಸ್ ಆಲ್ಸೋ ಕಾಲ್ಡ್ ಗ್ರಾಮ್ ಮೊಲಿಕ್ಯುಲಾರ್ ವಾಲ್ಯೂಮ್. ಇದನ್ನು ನಾವು ಗ್ರಾಮ್ ಮೊಲಿಕ್ಯುಲರ್ ವಾಲ್ಯೂಮ್ ಅಂತ ಕೂಡ ಕರಿತೇವೆ. ಆಯ್ತಲ್ಲ, ಇದರ ವ್ಯಾಲ್ಯೂ ಸಾಮಾನ್ಯವಾಗಿ ಎಸ್ ಟಿ ಪಿ ಅಂತ ಹೇಳಿದ್ರೆ ಸ್ಟ್ಯಾಂಡರ್ಡ್ ಟೆಂಪರೇಚರ್ ಅಂಡ್ ಪ್ರೆಷರ್ ಅಲ್ಲಿ ಎಷ್ಟಿರ್ತದೆ ಅಂತ ಹೇಳಿದ್ರೆ 22.710 ಲೀಟರ್, ಅಂದ್ರೆ 22,710 ಮಿಲಿ ಲೀಟರ್. ಸೊ ಸಾಮಾನ್ಯ ಮೋಲಾರ್ ವಾಲ್ಯೂಮ್ ಅಂತ ಹೇಳಿದ್ರೆ 1 mole ಆಫ್ ಎ ಗ್ಯಾಸ್ ಅಲ್ಲಿರುವಂತಹ ಗಾತ್ರವನ್ನು ನಾವು ಮೋಲಾರ್ ವಾಲ್ಯೂಮ್ ಅಂತ ಹೇಳ್ತೇವೆ. ಇದು ಸಾಧಾರಣವಾಗಿ 22.710 ಲೀಟರ್ ಇರ್ತದೆ, ಮಿಲಿ ಲೀಟರ್ ಇರ್ತದೆ. ಅಂದ್ರೆ 22.710 ಲೀಟರ್ ಇರ್ತದೆ, 22,710 ಮಿಲಿ ಲೀಟರ್ ಇರ್ತದೆ. ಇದನ್ನು ನಾವು ಮೋಲಾರ್ ವಾಲ್ಯೂಮ್ ಅಂತ ನಾವು ಹೇಳ್ತೇವೆ. ಈಗ ಇದಕ್ಕೊಂದು ಸೂತ್ರ ಇದೆ, ನಂಬರ್ ಆಫ್ ಮೋಲ್ ಆಫ್ ಎ ಗ್ಯಾಸ್. ಎಷ್ಟು ಮೋಲ್, ನಂಬರ್ ಆಫ್ ಮೋಲ್ ಆಫ್ ಎ ಗ್ಯಾಸ್ ಅನ್ನು ಕ್ಯಾಲ್ಕುಲೇಟ್ ಮಾಡುವಂತಹ ಸೂತ್ರ ವಾಲ್ಯೂಮ್ ಆಫ್ ಗ್ಯಾಸ್ ಅಟ್ STP ಇನ್ ಮಿಲಿ ಲೀಟರ್ ಅಥವಾ CM3 ಸೆಂಟಿಮೀಟರ್ ಕ್ಯೂಬ್ ಡಿವೈಡೆಡ್ ಬೈ 22,710. ಇದು ಕೂಡ ಮಿಲಿ ಲೀಟರ್ ಅಲ್ಲಿದೆ ನೋಡಿ. ನಂಬರ್ ಆಫ್ ಮೋಲ್ ಆಫ್ ಎ ಗ್ಯಾಸ್ ಇಸ್ ಈಕ್ವಲ್ ವಾಲ್ಯೂಮ್ ಆಫ್ ಗ್ಯಾಸ್ ಅಟ್ STP ಡಿವೈಡೆಡ್ 22,710. STP ಅಂದ್ರೆ ಸ್ಟ್ಯಾಂಡರ್ಡ್ ಟೆಂಪರೇಚರ್, ಪ್ರೆಷರ್ ಅಂದ್ರೆ ಟೆಂಪರೇಚರ್ 273 ಕೆಲ್ವಿನ್ ಇರ್ತದೆ. ಅಂದ್ರೆ ಪ್ರೆಷರ್ 1 ಬಾರ್ ಅಂದ್ರೆ 10⁵5 ಪಾಸ್ಕಲ್. ಸಮುದ್ರ ಮಟ್ಟ ಒತ್ತಡಕ್ಕೆ ಸರಿ ಸಮಾನ ಆಗಿರ್ತದೆ. ಸೊ ಒತ್ತಡ ಮತ್ತೆ ಉಷ್ಣಾಂಶ 273 ಕೆಲ್ವಿನ್, ಅದನ್ನು ನಾವು STP ಕಂಡೀಷನ್ ಅಂತ ಹೇಳ್ತೇವೆ. ಇದರಲ್ಲಿ ನಂಬರ್ ಆಫ್ ಮೋಲ್ಸ್ ಆಫ್ ಎ ಗ್ಯಾಸ್ ನಂಬರ್ ಆಫ್ ಮೋಲ್ ಆಫ್ ಎ ಗ್ಯಾಸ್ ಇಸ್ ಈಕ್ವಲ್ ವಾಲ್ಯೂಮ್ ಆಫ್ ಗ್ಯಾಸ್ ಅಟ್ STP ಡಿವೈಡೆಡ್ ಬೈ 22,710. ಈಗ ಫಾರ್ ಎಕ್ಸಾಂಪಲ್ 1 ಗ್ರಾಮ್ ಮೊಲಿಕ್ಯೂಲ್ ಆಫ್ ಅಮೋನಿಯಾ. 1 ಗ್ರಾಮ್ ಮೊಲಿಕ್ಯೂಲ್ ಆಫ್ ಅಮೋನಿಯಾ ಅಂದ್ರೆ 17 ಗ್ರಾಮ್ ಆಫ್ ಅಮೋನಿಯಾ. ಹೌದಲ್ಲ, 17 ಗ್ರಾಮ್ ಹೇಗೆ ಬಂತು? ಮೊಲಿಕ್ಯುಲರ್ ಮಾಸ್ ಆಫ್ ಅಮೋನಿಯಾ 17 ಅಲ್ವಾ? ಇದರಲ್ಲಿ 17 ಗ್ರಾಮ್ ಆಫ್ ಅಮೋನಿಯಾದಲ್ಲಿ ಎಷ್ಟು ಆಟಮ್ಸ್ ಇರ್ತದೆ? ಯಾವಾಗಾಡು ನಂಬರ್ ಆಫ್ ಆಟಮ್ಸ್ 6.022 10⁻23 ಆಟಮ್ಸ್ ಇರ್ತದೆ. ಇದನ್ನು ನಾವು ಗ್ರಾಮ್ ಮೊಲಿಕ್ಯೂಲ್ ಆಫ್ ಅಮೋನಿಯಾ ಅಂತ ಹೇಳ್ಬೋದು. ಗ್ರಾಮ್ ಮೊಲಿಕ್ಯೂಲ್ ಆಫ್ ಅಮೋನಿಯಾ ಅಥವಾ 1 mole ಆಫ್ ಅಮೋನಿಯಾ ಅಂತ ಹೇಳಿದ್ರೆ 17 ಗ್ರಾಮ್ ಆಫ್ ಅಮೋನಿಯಾ. 17 ಹೇಗೆ ಬಂತು? N ಅಂದ್ರೆ ನೈಟ್ರೋಜನ್ 14, 3 ಹೈಡ್ರೋಜನ್ 3 ಗುಣಿಸು 1 ಪ್ಲಸ್ 14 17 ಗ್ರಾಮ್ ಆಯ್ತು. ಅಮೋನಿಯಾದ ಮೋಲಾರ್ ಮಾಸ್ ಅಥವಾ ಮೊಲಿಕ್ಯುಲರ್ ಮಾಸ್ ಎಷ್ಟು? 17 ಗ್ರಾಮ್ ಆಫ್ ಅಮೋನಿಯಾ ವಿಚ್ ಅಕ್ಯುಪೈಸ್. ಇದು ಅನಿಲ ರೂಪದಲ್ಲಿದ್ರೆ ಅದರ ಗಾತ್ರ ಎಷ್ಟಿರ್ಬೋದು? ಅನಿಲ ರೂಪದಲ್ಲಿದ್ರೆ 22,710 ಮಿಲಿ ಲೀಟರ್ ಆಗ್ತದೆ. ಅಂದ್ರೆ 22.7 ಲೀಟರ್. 17 ಗ್ರಾಮ್ ಆಫ್ ಅಮೋನಿಯಾ ಅದು ಅನಿಲ ರೂಪದಲ್ಲಿ 22.7 ಮಿಲಿ ಲೀಟರ್ ಆಗ್ತದೆ. 22.7 ಲೀಟರ್ ಆಗ್ತದೆ. ಅಂದ್ರೆ 22,710 ಮಿಲಿ ಲೀಟರ್ ಆಗ್ತದೆ. 1 mole ಆಫ್ ಅಮೋನಿಯಾ ಅಂದ್ರೆ 17 ಗ್ರಾಮ್ ಆಫ್ ಅಮೋನಿಯಾ ಅಥವಾ 1 ಗ್ರಾಮ್ ಮೊಲಿಕ್ಯೂಲ್ ಆಫ್ ಅಮೋನಿಯಾ. ನೋಡಿ, 1 ಗ್ರಾಮ್ ಮೊಲಿಕ್ಯೂಲ್ ಆಫ್ ಅಮೋನಿಯಾ ಅಂತ ಹೇಳೋದು ಒಂದೇ, 17 ಗ್ರಾಮ್ ಆಫ್ ಅಮೋನಿಯಾ ಅಂತ ಹೇಳಿದ್ರೆ ಮೋಲಾರ್ ಮಾಸ್ ಆಫ್ ಅಮೋನಿಯಾ ಎಲ್ಲ ಒಂದೇ. ವಿಚ್ ಅಕ್ಯುಪೈಸ್ ಎಷ್ಟು ಮೋಲಾರ್ ವಾಲ್ಯೂಮ್ ಅಲ್ಲಿ ಏನು ಹೇಳ್ಬೇಕಾಗ್ತದೆ? 22,710 ಮಿಲಿ ಲೀಟರ್ ಎಟ್ STP ಅಂದ್ರೆ ಈ ಕಂಡೀಷನ್ ಸ್ವಲ್ಪ ಪ್ರೆಷರ್ ಮತ್ತೆ ಉಷ್ಣಾಂಶ ಮತ್ತೆ ಒತ್ತಡ ಜಾಸ್ತಿ ಕಡಿಮೆ ಆದ್ರೆ ನಿಮ್ಗೆ ಗೊತ್ತಿದೆ ಗಾತ್ರದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗ್ತದೆ. ಅದರಿಂದ ಇದು STP ಅಂತ ನಾವು ಹೇಳ್ತೇವೆ. ಈಗ 1 ಬಾರ್ ಪ್ರೆಷರ್ ಅಂದ್ರೆ ಒತ್ತಡವನ್ನು ಅಳೆಯುವಂತ ಮಾಪನ 100 ಕಿಲೋ ಪಾಸ್ಕಲ್ ಅಥವಾ 10⁵5 ಪಾಸ್ಕಲ್ ಅಂತ ಹೇಳ್ಬೋದು. ಪಾಸ್ಕಲ್ ಇಸ್ SI ಯೂನಿಟ್. ಯಾವುದು? ನ್ಯೂಟನ್ ಪಾಸ್ಕಲ್ ಅಂದ್ರೆ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅಲ್ವಾ? ಅದೇ ರೀತಿ ಓಕೆ. ಇನ್ನೊಂದು ನೋಟ್ ಕೊಟ್ಟಿದ್ದಾರೆ, 1 AM ಅಂದ್ರೆ 1 ಡಾಲ್ಟನ್. ಓಕೆ, 1 ಅಟಾಮಿಕ್ ಮಾಸ್ ಯೂನಿಟ್. ನಾವು ಇದನ್ನು ಅಟಾಮ್ ಮಾಸ್ ಅನ್ನು ಕಂಡುಹಿಡಲಿಕ್ಕೆ ಯೂಸ್ ಮಾಡಿದೆ. AM ಅಂದ್ರೆ 1 ಡಾಲ್ಟನ್ ಅಂತ. ಓಕೆ, ಇನ್ನೊಂದು ಇಲ್ಲಿ ಒಂದು ಪ್ರಾಬ್ಲಮ್ ನೋಡಿ. Calculate the number of moles of atoms in 9.2 gram of sodium. Number of mole is to number of moles of atoms. Number of mole is equal to mass divided by atomic mass. Atom ಆಗಿದ್ರೆ mass divided by atomic mass. Molecule ಆಗಿದ್ರೆ mass divided by molecular mass. Number of mole is equal to mass divided by atomic mass. ಈಗ ನೋಡಿ 9.2
9.2 ಗ್ರಾಮ್ ಆಫ್ ಸೋಡಿಯಂ ಇಂದ ಅಟಾಮಿಕ್ ಮಾಸ್ ಎಷ್ಟು 23, ಅದರಿಂದ ಅಟಾಮಿಕ್ ಮಾಸ್ 23, 9.2 ಭಾಗಿಸಿ 23 ಅಂದ್ರೆ 0.4 ಆಯ್ತು. ಅದೇ ರೀತಿ ನಂಬರ್ ಆಫ್ ಮೋಲ್ಸ್ ಆಫ್ ಆಕ್ಸಿಜನ್ ಆಟಮ್ ಆದಾಗ 16 ಅಲ್ವಾ. ಈಗ 48 ಇಲ್ಲಿಗೆ 48 ಗ್ರಾಮ್ಗೆ ಕೇಳಿದ್ದಾರೆ, 48 ಭಾಗಿಸಿ 16 ಅಂದ್ರೆ ಎಷ್ಟಾಯ್ತು? 3 ಆಯ್ತು. ನಂಬರ್ ಆಫ್ ಮೋಲ್ ಆಫ್ ಆಕ್ಸಿಜನ್ ಆಟಮ್ ಅಂತ ಹೇಳಿದ್ರೆ ಎಷ್ಟಾಯ್ತು? 48 ಇಲ್ಲಿ ಕೊಟ್ಟಿದ್ದಾನೆ ನೋಡಿ. ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಮೋಲ್ ಆಫ್ ಆಟಮ್ಸ್ ಇನ್ 48 ಗ್ರಾಮ್ ಆಫ್ ಆಕ್ಸಿಜನ್ ಅಂತ ಕೇಳಿದ್ದಾನೆ. ಆಗ ನಿಮ್ ನಂಬರ್ ಆಫ್ ಮೋಲ್ ಆಫ್ ಆಟಮ್ಸ್ ಇನ್ 48 ಗ್ರಾಮ್ ಆಕ್ಸಿಜನ್ ಅಂದ್ರೆ 48, ಏನಂದ್ರೆ ಮಾಸ್ 48. ಈ ಸೂತ್ರ ನಂಬರ್ ಆಫ್ ಮೋಲ್ ಇಸ್ ಮಾಸ್ 48 ಭಾಗಿಸಿ ಅಟಾಮಿಕ್ ಮಾಸ್ ಎಷ್ಟು ಆಕ್ಸಿಜನ್ 16, ಅದರಿಂದ 48 ಭಾಗಿಸಿ 16 ಅಂದ್ರೆ 3. ಈ ರೀತಿ ನಾವು ಬರ್ಕೊಳ್ಬೇಕಾಗ್ತದೆ. ಈಗ ತಾನೇ ನೀವು ನೋಡಿದ್ರಿ, ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಮೋಲ್ಸ್ ಆಫ್ ಆಟಮ್ಸ್ ಇನ್ 9.2 ಗ್ರಾಮ್ ಆಫ್ ಸೋಡಿಯಂ ಅಂದ್ರೆ ನಂಬರ್ ಆಫ್ ಮೋಲ್ ಮೀನ್ಸ್ ಮಾಸ್ ಡಿವೈಡೆಡ್ ಬೈ ಅಟಾಮಿಕ್ ಮಾಸ್. ಈಗ 9.2 ಗ್ರಾಮ್ ಆಫ್ ಸೋಡಿಯಂ ಅಂದ್ರೆ 9.2 ಗ್ರಾಮ್. ಅದೇ ರೀತಿ ಅಟಾಮಿಕ್ ಮಾಸ್ ಆಫ್ ಸೋಡಿಯಂ ಎಷ್ಟು? 23, ಅದರಿಂದ 9.2 ಡಿವೈಡೆಡ್ ಬೈ 23 ದಟ್ ಈಸ್ ಈಕ್ವಲ್ ಟು 0.4. ಅದೇ ರೀತಿ ಇನ್ನೊಂದು ಅಲ್ಲಿ ಕೇಳಿದಾನೆ ನೋಡಿ, ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಮೋಲ್ಸ್ ಆಫ್ ಆಟಮ್ಸ್ ಇನ್ 48 ಗ್ರಾಮ್ ಆಫ್ ಆಕ್ಸಿಜನ್. ಇದೇ ಸೂತ್ರವನ್ನು ಹಾಕ್ಬೇಕು ಇಲ್ಲಿ. ನಂಬರ್ ಆಫ್ ಮೋಲ್ ಇಸ್ ಈಕ್ವಲ್ ಟು ಮಾಸ್ ಡಿವೈಡೆಡ್ ಬೈ ಅಟಾಮಿಕ್ ಮಾಸ್. ಇಲ್ಲಿ ಎಷ್ಟು ಮಾಸ್ ಕೊಟ್ಟಿದ್ದಾನೆ? 48 ಗ್ರಾಮ್ ಕೊಟ್ಟಿದ್ದಾನೆ. ಅದರಿಂದ ನಂಬರ್ ಆಫ್ ಮೋಲ್ ಆಫ್ ಆಕ್ಸಿಜನ್ ಆಟಮ್ ಇಸ್ ಈಕ್ವಲ್ ಟು 48 ಡಿವೈಡೆಡ್ ಬೈ ಅಟಾಮಿಕ್ ಮಾಸ್ ಆಫ್ ಆಕ್ಸಿಜನ್ ಎಷ್ಟು? 16. ಸಿಂಗಲ್ ಆಕ್ಸಿಜನ್ ಅಟಾಮಿಕ್ ಮಾಸ್ 16, ಅದರಿಂದ 48 ಡಿವೈಡೆಡ್ ಬೈ 16 ಇಸ್ ಈಕ್ವಲ್ ಟು 3 ಆಯ್ತಲ್ಲ. ಅದೇ ರೀತಿ ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಮೋಲ್ಸ್ ಇನ್ 6 ಗ್ರಾಮ್ ಆಫ್ ಹೈಡ್ರೋಜನ್ ಮೊಲಿಕ್ಯೂಲ್ ಆದಾಗ 2 H2 ಮೊಲಿಕ್ಯೂಲ್ ಆಗ್ತದೆ. ಅದರಿಂದ H2 ಅಂತ ಹೇಳಿದ್ರೆ ಎಷ್ಟಾಯ್ತು? ಅದರ ಮೊಲಿಕ್ಯುಲರ್ ಮಾಸ್ ಎಷ್ಟು? 2 ಎಷ್ಟಾಗ್ತದೆ? 1.008 into 2 ಅಂದ್ರೆ 2. ಇನ್ ಜನರಲ್ ಆಗಿ ನಾವು 2 ಗ್ರಾಮ್ ಅಂತ ತಗೊಳ್ಬಹುದು. ಇಲ್ಲಿ 6 ಗ್ರಾಮ್ ಅಲ್ಲಿ ನಂಬರ್ ಆಫ್ ಮೋಲ್ಸ್ ಎಷ್ಟು ಅಂತ ಕೇಳಿದ್ದಾರೆ. ಆಗ ಎಷ್ಟಾಗ್ತದೆ? ನಾವು ಈ ಸೂತ್ರವನ್ನು ಹಾಕ್ಬೇಕು. ನಂಬರ್ ಆಫ್ ಮೋಲ್ ಸಮ ಮಾಸ್ ಡಿವೈಡೆಡ್ ಬೈ ಮೊಲಿಕ್ಯುಲರ್ ಮಾಸ್. ಇಲ್ಲಿ ಮೊಲಿಕ್ಯುಲರ್ ಆದ ಕಾರಣ ಮಾಸ್ ಡಿವೈಡೆಡ್ ಬೈ ಮೊಲಿಕ್ಯುಲರ್ ಮಾಸ್. ಆಟಮ್ ಆಗಿದ್ರೆ ನಂಬರ್ ಆಫ್ ಮೋಲ್ ಇಸ್ ಈಕ್ವಲ್ ಟು ಮಾಸ್ ಡಿವೈಡೆಡ್ ಬೈ ಅಟಾಮಿಕ್ ಮಾಸ್. ಅದರಿಂದ ನಂಬರ್ ಆಫ್ ಮೋಲ್ ಆಫ್ H2 ಮೊಲಿಕ್ಯೂಲ್ಸ್ ಇಲ್ಲಿ ಏನು ಕೇಳಿದಾನೆ ಅದನ್ನು ನಾವು ಮಾಡ್ಬೇಕು. ಇಲ್ಲಿ 6 ಗ್ರಾಮ್ ಆಫ್ ಹೈಡ್ರೋಜನ್ ಮೊಲಿಕ್ಯೂಲ್ ಅಂತ ಕೇಳಿದಾನೆ. ಅದರಿಂದ ನಂಬರ್ ಆಫ್ ಮೋಲ್ ಆಫ್ ಹೈಡ್ರೋಜನ್ ಮೊಲಿಕ್ಯೂಲ್ ಇಸ್ ಈಕ್ವಲ್ ಟು ಮಾಸ್ ಎಷ್ಟು ಕೊಟ್ಟಿದ್ದಾನೆ? 6 ಗ್ರಾಮ್ ಕೊಟ್ಟಿದ್ದಾನೆ. 6 ಡಿವೈಡೆಡ್ ಬೈ ಮೊಲಿಕ್ಯುಲರ್ ಮಾಸ್ 2. ಅದರಿಂದ 6 ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು 3 ಆಗುತ್ತೆ. ಅದೇ ರೀತಿ ಇನ್ನೊಂದು ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಮೋಲ್ಸ್ ಇನ್ 11 ಗ್ರಾಮ್ ಆಫ್ CO2. ಮೊಲಿಕ್ಯುಲರ್ ಮಾಸ್ ಆಫ್ CO2 ಎಷ್ಟಾಗ್ತದೆ? 44 ಹೇಗೆ ಆಗ್ತದೆ? ಒಂದು ಕಾರ್ಬನ್ ಇದ್ದು 12, ಒಂದು ಆಕ್ಸಿಜನ್ ಇದ್ದು 16. ಇಲ್ಲಿ ಎಷ್ಟು ಆಕ್ಸಿಜನ್ ಇದೆ? 2 ಇದೆ. ಅದರಿಂದ 2 ಗುಣಿಸು 16, 12. ಒಂದು ಕಾರ್ಬನ್ 12 ಪ್ಲಸ್ 2 ಗುಣಿಸು 16 ಎಷ್ಟಾಗ್ತದೆ? 44 ಆಯ್ತು. ಅದರಿಂದ ಮೊಲಿಕ್ಯುಲರ್ ಮಾಸ್ ಆಫ್ CO2 ಇಸ್ 44. ಅದರಿಂದ ನಂಬರ್ ಆಫ್ ಮೋಲ್ಸ್ ಆಫ್ CO2 ಮೊಲಿಕ್ಯೂಲ್ಸ್ ಇಸ್ ಈಕ್ವಲ್ ಟು 11 ಗ್ರಾಮ್ ಆಫ್ CO2 ಅಲ್ಲಿ ಎಷ್ಟು ನಂಬರ್ ಆಫ್ ಮೋಲ್ಸ್ ಅಂತ ಕೇಳಿದಾನೆ. ಅದರಿಂದ 11 ಗ್ರಾಮ್ ಮಾಸ್ ಎಷ್ಟಾಗ್ತದೆ? 11 ಡಿವೈಡೆಡ್ ಮೊಲಿಕ್ಯುಲರ್ ಮಾಸ್ ಇಸ್ 44. ಅದರಿಂದ ನಂಬರ್ ಆಫ್ ಮೋಲ್ಸ್ ಆಫ್ CO2 ಇಸ್ ಈಕ್ವಲ್ 11 ಡಿವೈಡೆಡ್ ಬೈ ಮೊಲಿಕ್ಯುಲರ್ ಮಾಸ್. ಅದರ ಮೊಲಿಕ್ಯುಲರ್ ಮಾಸ್ ಇಂದ ಭಾಗಿಸಬೇಕು. ಆಗ ನಮಗೆ ನಂಬರ್ ಆಫ್ ಮೋಲ್ ಸಿಗ್ತದೆ. ಇಲ್ಲಿ 0.25 ಮೋಲ್. ಅಲ್ಲಿ ಅವರು ಕೇಳಿರುವುದು ನಂಬರ್ ಆಫ್ ಮೋಲ್ ಎಷ್ಟು? 11 ಗ್ರಾಮ್ ಆಫ್ CO2 ಗೆ ನಂಬರ್ ಆಫ್ ಮೋಲ್ ಎಷ್ಟು ಅಂತ ಕೇಳಿರುವುದು. ಅದರಿಂದ 11 ಗ್ರಾಮ್ ಗೆ ನಂಬರ್ ಆಫ್ ಮೋಲ್ ಎಷ್ಟು ಬರ್ತದೆ? ಇಲ್ಲಿ 0.25 ಮೋಲ್ ಬರ್ತದೆ. ಅದೇ ರೀತಿ ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಮೋಲ್ಸ್ ಇನ್ 40 ಗ್ರಾಮ್ ಆಫ್ NaOH ಸೋಡಿಯಂ ಹೈಡ್ರಾಕ್ಸೈಡ್. ಅದರಿಂದ ನಂಬರ್ ಆಫ್ ಮೋಲ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್ ಎಷ್ಟಾಗ್ತದೆ? ನಮ್ಮ ಸೂತ್ರ ನಂಬರ್ ಆಫ್ ಮೋಲ್ ಇಸ್ ಈಕ್ವಲ್ ಟು ಮಾಸ್ ಡಿವೈಡೆಡ್ ಬೈ ಮೊಲಿಕ್ಯುಲರ್ ಮಾಸ್. ಮಾಸ್ ಎಷ್ಟಿಲ್ಲಿ ಎಷ್ಟು ಕೊಟ್ಟಿದ್ದಾನೆ ಅವನು? ಮಾಸ್ ಇಲ್ಲಿ 20 ಗ್ರಾಮ್ ಕೊಟ್ಟಿದ್ದಾನೆ. 20 ಗ್ರಾಮ್ ಆಫ್ NaOH 20 ಡಿವೈಡೆಡ್ ಬೈ ಮೊಲಿಕ್ಯುಲರ್ ಮಾಸ್ ಆಫ್ NaOH ಮೊಲಿಕ್ಯುಲರ್ ಮಾಸ್ ಎಷ್ಟಾಗ್ತದೆ? 40 ಆಗ್ತದೆ. 40 ಹೇಗೆ ಆಗ್ತದೆ? ಸೋಡಿಯಂ ಇದ ಅಟಾಮಿಕ್ ಮಾಸ್ 23, ಒಂದು ಆಕ್ಸಿಜನ್ ಎಷ್ಟು? 16, ಒಂದು ಹೈಡ್ರೋಜನ್ ಇಂದು 1 ಎಷ್ಟಾಯ್ತು? ಈಗ 23 ಕೂಡಿಸು 16 ಕೂಡಿಸು 1 ಅಂದ್ರೆ ಎಷ್ಟಾಯ್ತು? 40 ಗ್ರಾಮ್ ಆಯ್ತು. ಅದರಿಂದ ಮೊಲಿಕ್ಯುಲರ್ ಮಾಸ್ ಆಫ್ NaOH ಇಸ್ 40 ಗ್ರಾಮ್. ಅದರಿಂದ ನಂಬರ್ ಆಫ್ ಮೋಲ್ ಆಫ್ NaOH ಇಸ್ ಈಕ್ವಲ್ ಟು ಮಾಸ್ ಎಷ್ಟು? 20 ಡಿವೈಡೆಡ್ ಬೈ ಮೊಲಿಕ್ಯುಲರ್ ಮಾಸ್ 40 ಎಷ್ಟು? ನಂಬರ್ ಆಫ್ ಮೋಲ್ ಇಸ್ 0.5. ಅದೇ ರೀತಿ ಇನ್ನೊಂದು ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಮೋಲ್ಸ್ ಇನ್ 24 ಗ್ರಾಮ್ ಆಫ್ H2O.
1 mole ಆಫ್ H2O ಅಂದ್ರೆ ಎಷ್ಟು 18 ಗ್ರಾಮ್ಸ್. ಅದು ನಮ್ಗೆ ಗೊತ್ತಿದೆ. 18 ಹೇಗೆ ಬಂತು, 2 ಹೈಡ್ರೋಜನ್ ಇದ್ದು 2 ಗುಣಿಸಿ 1 ಆಕ್ಸಿಜನ್ 16 ಎಷ್ಟಾಯ್ತು 18 ಗ್ರಾಮ್. 1 mole ಆಫ್ H2O ಅಂತ ಹೇಳಿದ್ರೆ 18 ಗ್ರಾಮ್. ಅದರಿಂದ ನಂಬರ್ ಆಫ್ ಮೋಲ್ ಆಫ್ H2O ಎಷ್ಟು 44 ಗ್ರಾಮ್ ಅಲ್ಲಿ ಎಷ್ಟು ಅಂತ ಕೇಳಿದ್ರೆ ಏನ್ ಮಾಡ್ಬೇಕು, ಇಲ್ಲಿ ಮಾಸ್ 24 ಭಾಗಿಸು ಮಾಲಿಕ್ಯುಲರ್ ಮಾಸ್ 18 ಸಮ 1.333 ಬರ್ತದೆ. ಆಯ್ತಲ್ಲ, ಈ ರೀತಿ ನಾವು ಬರ್ಕೊಳ್ಬೇಕು. ಆಯ್ತಲ್ಲ, ಕ್ಯಾಲ್ಕುಲೇಟ್ ದ ಮಾಸ್ ಆಫ್ ದ ಫಾಲೋವಿಂಗ್ ಇನ್ ಗ್ರಾಮ್ಸ್. 0.25 ಮೋಲ್ ಆಫ್ ಕಾಪರ್ ಎಷ್ಟು ಗ್ರಾಮ್ಸ್, ಎಷ್ಟು ಮಾಸ್ ಎಷ್ಟು ಅದರದ್ದು ಗ್ರಾಮ್ಸ್ ಅಲ್ಲಿ. ಈಗ ಮೋಲ್ ಇನ್ ಟರ್ಮ್ಸ್ ಆಫ್ ಮೋಲ್ ಅಲ್ಲಿ ಕೊಟ್ಟಿದ್ದಾರೆ, ನಾವು ಅದನ್ನು ಏನ್ ಮಾಡ್ಬೇಕು, ಕ್ಯಾಲ್ಕುಲೇಟ್ ದ ಮಾಸ್ ಆಫ್ ದ ಫಾಲೋವಿಂಗ್ ಇನ್ ಗ್ರಾಮ್ಸ್ ಅಂತ 0.25 ಮೋಲ್ ಆಫ್ ಕಾಪರ್ ಅಂತ. ಈಗ ನೀವು ಸೂತ್ರ ನೋಡಿ, ನಂಬರ್ ಆಫ್ ಮೋಲ್ ಇಸ್ ಈಕ್ವಲ್ ಟು ಮಾಸ್ ಡಿವೈಡೆಡ್ ಬೈ ಅಟಾಮಿಕ್ ಮಾಸ್ ಅಂತ ಸೂತ್ರ ಅಲ್ವಾ. ಅದನ್ನ ನಾವು ಸ್ವಲ್ಪ ನಂಬರ್ ಆಫ್ ಮೋಲ್ ಇದನ್ನು ಈ ಕಡೆ ಮಾಡಿದ್ರೆ ಏನಾಗ್ತದೆ, ಮಾಸ್ ಸಮ ನಂಬರ್ ಆಫ್ ಮೋಲ್ ಗುಣಿಸು ಅಟಾಮಿಕ್ ಮಾಸ್ ಅಂತ ಮಾಡಬಹುದು. ಹೌದಲ್ಲ, ಈ ರೀತಿ ಸೂತ್ರವನ್ನು ಮಾಡಿಫೈ ಮಾಡಿದ್ರೆ ಕ್ಯಾಲ್ಕುಲೇಟ್ ದ ಮಾಸ್ ಆಫ್ 0.25 ಮೋಲ್ ಆಫ್ ಕಾಪರ್. 0.25 ಮೋಲ್ ಆಫ್ ಕಾಪರ್ ಅಂದ್ರೆ ಮಾಸ್ ಎಷ್ಟು ಕಂಡುಹಿಡಬೇಕು, ನಂಬರ್ ಆಫ್ ಮೋಲ್ ಎಷ್ಟು ಕೊಟ್ಟಿದ್ದಾನೆ 0.25 ಮೋಲ್ ಕೊಟ್ಟಿದ್ದಾನೆ ಇಂಟು ಅಟಾಮಿಕ್ ಮಾಸ್ ಎಷ್ಟು ಕಾಪರ್ದು 63.54. ಅದರಿಂದ ಮಾಸ್ ಆಫ್ ವಾಟ್ ಇಸ್ ದ ಮಾಸ್ ಆಫ್ 0.25 ಮೋಲ್ ಆಫ್ ಕಾಪರ್. ಮಾಸ್ ಆಫ್ 0.25 ಮೋಲ್ ಆಫ್ ಕಾಪರ್ ಸಮ 0.25 ಇಂಟು 63.54. 63.54 ಇಸ್ ದ ಅಟಾಮಿಕ್ ಮಾಸ್ ಆಫ್ ಕಾಪರ್. ಅಂದ್ರೆ ಎಷ್ಟು ಬರ್ತದೆ, 15.8885 ಗ್ರಾಮ್ ಅಂತ ಬರ್ತದೆ. ಅದೇ ರೀತಿ ಕ್ಯಾಲ್ಕುಲೇಟ್ ದ ಮಾಸ್ ಆಫ್ 2.2 ಮೋಲ್ ಆಫ್ ನೈಟ್ರೋಜನ್ ಆಟಮ್. ಮಾಸ್ ಆಫ್ 2.2 ಮೋಲ್ ಆಫ್ ನೈಟ್ರೋಜನ್ ಆಟಮ್ ಅಂದ್ರೆ ಎಷ್ಟಾಯ್ತು, ಇದೇ ಸೂತ್ರ ಪ್ರಕಾರ ಮಾಸ್ ಸಮ ನಂಬರ್ ಆಫ್, ಇದು ಸೂತ್ರ ಮಾಸ್ ಸಮ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇಂಟು ಮಾಸ್ ಸಮ ನಂಬರ್ ಆಫ್ ಮೋಲ್ ಇಂಟು ಅಟಾಮಿಕ್ ಮಾಸ್ ಅಂತ. ಅದರಿಂದ ಮಾಸ್ ಆಫ್ 2.2 ಮೋಲ್ ಆಫ್ ನೈಟ್ರೋಜನ್ ಆಟಮ್ ಅಂದ್ರೆ ಎಷ್ಟು, ನಂಬರ್ ಆಫ್ ಮೋಲ್ ಎಷ್ಟು 2.2 ಮೋಲ್. ಇಲ್ಲಿ ಕೊಟ್ಟಿದ್ದಾನೆ 2.2 ಮೋಲ್ ಗುಣಿಸು ಯಾವ್ದಿದು 14 ಅಂತ ಹೇಳಿದ್ರೆ ಯಾವುದು ಇದು ಆಟಮ್ ನೈಟ್ರೋಜನ್ ಆಟಮ್ ಅಟಾಮಿಕ್ ಮಾಸ್ ಎಷ್ಟು 14. ಅದರಿಂದ 2.2 ಗುಣಿಸು 14 ಅಂದ್ರೆ 30.8 ಗ್ರಾಮ್. ಅದೇ ರೀತಿ ಕ್ಯಾಲ್ಕುಲೇಟ್ ದ ಮಾಸ್ ಆಫ್ ದ ಫಾಲೋವಿಂಗ್. ವಾಟ್ ಇಸ್ ದ ಮಾಸ್ ಆಫ್ ದ ಫಾಲೋವಿಂಗ್? ಈಗ ಮಾಸ್ ಕಂಡುಹಿಡಬೇಕು. ಇದು ನೋಡಿ, ಮಾಸ್ ಆಫ್ 1 molecule is equal to ಗ್ರಾಮ್ ಮಾಲಿಕ್ಯುಲರ್ ಮಾಸ್ ಡಿವೈಡೆಡ್ ಬೈ ಅವಗಾಡ್ರೋ ನಂಬರ್ ಅಂತಂದ್ರೆ 6.022 into 23. ಅದು ಹೌದಲ್ಲ, ಮಾಸ್ ಆಫ್ 1 molecule ಕಂಡುಹಿಡುವ ಸೂತ್ರ ಗ್ರಾಮ್ ಮಾಲಿಕ್ಯುಲರ್ ಮಾಸ್ ಡಿವೈಡೆಡ್ ಬೈ ಅವಗಾಡ್ರೋ ನಂಬರ್ ಅಂದ್ರೆ 6.022 into 23 ಕಂಡುಹಿಡಿದ್ರೆ ಕ್ಯಾಲ್ಕುಲೇಟ್ ದ ಮಾಸ್ ಆಫ್ ದ ಫಾಲೋವಿಂಗ್. 1 molecule ಆಫ್ ಯೂರಿಯಾ. ಫಸ್ಟ್ ಗೆ ಗ್ರಾಮ್ ಮಾಲಿಕ್ಯುಲರ್ ಮಾಸ್ ಆಫ್ ಯೂರಿಯಾ ಗೊತ್ತಿರಬೇಕು. ಗ್ರಾಮ್ ಮಾಲಿಕ್ಯುಲರ್ ಮಾಸ್ ಆಫ್ ಯೂರಿಯಾ ಎಷ್ಟು 60 ಗ್ರಾಮ್. ಅದು ಹೇಗೆ ಬರ್ತದೆ, ಎನ್ ಇದೆಷ್ಟು 14, 2 ಹೈಡ್ರೋಜನ್ 1 ಹೈಡ್ರೋಜನ್ 1, 2 ಗುಣಿಸು 1, ಈ ಕಾರ್ಬನ್ 12, ಆಕ್ಸಿಜನ್ ಎಷ್ಟು 16, ನೈಟ್ರೋಜನ್ 14, 2 ಹೈಡ್ರೋಜನ್ 2 ಗುಣಿಸು 1, ಟೋಟಲ್ ಎಷ್ಟಾಯ್ತು ಕೂಡಿಸಿ 60 ಆಗ್ತದೆ. ಅದರಿಂದ ಮಾಲಿಕ್ಯುಲರ್ ಮಾಸ್ ಆಫ್ ಯೂರಿಯಾ 60 ಆಯ್ತು. ಅದರಿಂದ ಮಾಸ್ ಆಫ್ 1 molecule ಅಂತ ಹೇಳಿದ್ರೆ ಮಾಲಿಕ್ಯುಲರ್ ಮಾಸ್ 60 ಭಾಗಿಸು ಅವಗಾಡ್ರೋ ನಂಬರ್ 6.022 into 10 to the power 23. It is equal to 9.963 into 10 to the minus 23 ಗ್ರಾಮ್ ಆಗ್ತದೆ ನೋಡಿ ಇಲ್ಲಿ. ಅದೇ ರೀತಿ ಕ್ಯಾಲ್ಕುಲೇಟ್ ದ ಮಾಸ್ ಆಫ್ 1 molecule ಆಫ್ CO2. ಸಲ್ಫರ್ ಡೈಆಕ್ಸೈಡ್ 1 molecule ಆಫ್ ಸಲ್ಫರ್ ಡೈಆಕ್ಸೈಡ್ ನಾವು ಮಾಸ್ ಅನ್ನು ಕಂಡುಹಿಡಬೇಕಾಗ್ತದೆ. ಅದೇ ಕಂಡುಹಿಡಿತೀರಿ, ಇದೇ ಸೂತ್ರ. ಮಾಸ್ ಆಫ್ 1 molecule ಆಫ್ ಸಲ್ಫರ್ ಡೈಆಕ್ಸೈಡ್ ಅಂತ ಹೇಳಿದ್ರೆ ಗ್ರಾಮ್ ಮಾಲಿಕ್ಯುಲರ್ ಮಾಸ್ ಡಿವೈಡೆಡ್ ಬೈ 6.022 into 10 to the power 23. ಈಗ ನೋಡಿ, ಗ್ರಾಮ್ ಮಾಲಿಕ್ಯುಲರ್ ಮಾಸ್ ಆಫ್ ಸಲ್ಫರ್ ಡೈಆಕ್ಸೈಡ್ SO2 ಎಷ್ಟು, ಮೋಲಾರ್ ಮಾಸ್ ಅಥವಾ ಮಾಲಿಕ್ಯುಲರ್ ಮಾಸ್ ಆಫ್ SO2 64 ಎಷ್ಟಾಯ್ತು, ಗ್ರಾಮ್ ಮಾಲಿಕ್ಯುಲರ್ ಮಾಸ್ ಅಂದ್ರೆ 64 ಭಾಗಿಸು 6.022 into 1023 ಅಂದ್ರೆ ಇಷ್ಟು ಬರ್ತದೆ. ಈ ರೀತಿ ಬರೀಕೊಳ್ಬಹುದು ನಾವು 10.627 into 10 to the power minus 23 ಗ್ರಾಮ್. ಓಕೆ, ಅದರಿಂದ ಮಾಸ್ ಆಫ್ 1 molecule ಕಂಡುಹಿಡಿಯುವ ಸೂತ್ರ ಇದು. ಅದೇ ರೀತಿ ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಮೋಲ್ ಕಂಟೈನಿಂಗ್ 1.8 into 10 to the power 24 molecules of CO2. ಇದಕ್ಕೂ ಒಂದು ಸೂತ್ರ ಇದೆ ನೋಡಿ. ನಂಬರ್ ಆಫ್ ಮೋಲ್ ಇಸ್ ಈಕ್ವಲ್ ಟು ನಂಬರ್ ಆಫ್ molecules ಡಿವೈಡೆಡ್ ಬೈ 6. ಅವಗಾಡ್ರೋ ನಂಬರ್ ಅಂದ್ರೆ 6.022 into 10 to the 23. ನಂಬರ್ ಆಫ್ ಮೋಲ್ ಅನ್ನು ಕಂಡುಹಿಡಿಯುವಂತಹ ಸೂತ್ರ ನಂಬರ್ ಆಫ್ molecules ಡಿವೈಡೆಡ್ ಬೈ ಅವಗಾಡ್ರೋ ನಂಬರ್. ನಂಬರ್ ಆಫ್ molecules ಎಷ್ಟು ಇಲ್ಲಿ ಕೊಟ್ಟಿದ್ದಾನೆ ಅವನು 1.8 into 10 to the 24 molecules of CO2 ಅಲ್ಲಿ ನಂಬರ್ ಆಫ್ ಮೋಲ್ ಕಂಡುಹಿಡಿಯಿರಿ ಅಂತ ಹೇಳಿದಾನೆ. ಅದೇ ನಂಬರ್ ಆಫ್ molecules ಕೊಟ್ಟಿದ್ದಾನೆ ಭಾಗಿಸಿ ಅವಗಾಡ್ರೋ ನಂಬರ್. ಅದರಿಂದ ನಂಬರ್ ಆಫ್ ಮೋಲ್ ಎಷ್ಟು ಬರ್ತದೆ 1.8 into 10 to the 24 molecules of CO2 ಅಲ್ಲಿ ಎಷ್ಟು ಬರ್ತದೆ. ನಂಬರ್ ಆಫ್ molecules ಎಷ್ಟು ಕೊಟ್ಟಿದ್ದಾನೆ 1.8 into 10 to the 24 ಡಿವೈಡೆಡ್ ಬೈ ಅವಗಾಡ್ರೋ ನಂಬರ್ 6.022 into 10 to the power 23 ಎಷ್ಟು ಬರ್ತದೆ 2.99 ಬರ್ತದೆ. ಅದೇ ರೀತಿ ಇನ್ನೊಂದು ಕೇಳಿದ್ದಾರೆ ನೋಡಿ, ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಮೋಲ್ಸ್ ಕಂಟೈನಿಂಗ್ 1.204 into 10 to the 23 atoms of sodium ಅಂತ ಇಲ್ಲಿ
ಈಗ ಸೂತ್ರ ಏನಾಗಬೇಕು, ನಂಬರ್ ಆಫ್ ಮೋಲ್ ಇಸ್ ಈಕ್ವಲ್ ನಂಬರ್ ಆಫ್ ಎಷ್ಟು ಏನಾಗ್ತದೆ ಇಲ್ಲಿ, ನಂಬರ್ ಆಫ್ ಆಟಮ್ಸ್. ಇದು ಆಟಮ್ ಅಲ್ಲ ಸೋಡಿಯಂ, ಅದರಿಂದ ನಂಬರ್ ಆಫ್ ಆಟಮ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಆಟಮ್ಸ್. ನೋಡಿ ಇಲ್ಲಿ ನಂಬರ್ ಆಫ್ ಮೋಲ್ ಇಸ್ ಈಕ್ವಲ್ ನಂಬರ್ ಆಫ್ ಆಟಮ್ಸ್ ಡಿವೈಡೆಡ್ ಬೈ ಅವಗಾಡ್ರೋ ನಂಬರ್. ನೋಡಿ ಇಲ್ಲಿ ಆಟಮ್ಗೆ ಆಗುವ ಆಟಮ್ಸ್ ಆಗ್ತದೆ, ಮೊಲಿಕ್ಯೂಲ್ಗೆ ಆದ್ರೆ ಮೊಲಿಕ್ಯೂಲ್ ಅಂತ ಆಗ್ತದೆ. ನಂಬರ್ ಆಫ್ ಮೋಲ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಆಟಮ್ಸ್ ಡಿವೈಡೆಡ್ ಬೈ ಅವಗಾಡ್ರೋ ನಂಬರ್. ನಂಬರ್ ಆಫ್ ಆಟಮ್ಸ್ ಎಷ್ಟು ಕೊಟ್ಟಿದ್ದಾನೆ ಇಲ್ಲಿ, 1.204 × 1023 ಆಟಮ್ಸ್ ಆಫ್ ಸೋಡಿಯಂ ಕೊಟ್ಟಿದ್ದಾನೆ, ಡಿವೈಡೆಡ್ ಬೈ ಅವಗಾಡ್ರೋ ನಂಬರ್ 6.022 × 1023 ಇಟ್ಸ್ ಈಕ್ವಲ್ ಟು 0.199 ಬರ್ತದೆ. ಹೌದಲ್ಲ, ಈ ರೀತಿ ನಾವು ಕೆಲವು ಇದನ್ನು ಮಾಡಬಹುದು. ಸ್ವಲ್ಪ ಪರ್ಸೆಂಟೇಜ್ ಕಾಂಪೋಸಿಷನ್ ಅಂದ್ರೆ ಏನು, ಪರ್ಸೆಂಟೇಜ್ ಕಾಂಪೋಸಿಷನ್ ಆಫ್ ಎ ಕಂಪೌಂಡ್ ಈಸ್ ರೆಫರ್ ಟು ಅಂದ್ರೆ ಏನು ರೆಫರ್ ಮಾಡ್ತೀವಿ ಅಂದ್ರೆ ಅಮೌಂಟ್ ಆಫ್ ವೇರಿಯಸ್ ಎಲಿಮೆಂಟ್ ಪ್ರೆಸೆಂಟ್ ಇನ್ 100 parts by mass of the substance. ಅಂದ್ರೆ 100 parts by mass of the substance ಅಲ್ಲಿ ಎಷ್ಟು ಅಮೌಂಟ್ ವೇರಿಯಸ್ ಎಲಿಮೆಂಟ್ಸ್, ಬೇರೆ ಬೇರೆ ಎಲಿಮೆಂಟ್ಸ್ ಗಳು ಎಷ್ಟು ಪ್ರಮಾಣದಲ್ಲಿ ಕಂಡು ಬರ್ತದೆ ಅದನ್ನು ನಾವು ಪರ್ಸೆಂಟೇಜ್ ಕಾಂಪೋಸಿಷನ್ ಅಂತ ನಾವು ಕಂಡುಹಿಡಿತೇವೆ, ಹೇಳ್ತೇವೆ. ಈಗ ಒಂದು ಪರ್ಸೆಂಟೇಜ್ ಕಾಂಪೋಸಿಷನ್, ಒಂದು CO2 ಮೊಲಿಕ್ಯೂಲ್ಸ್ ಅಲ್ಲಿ ಕಾರ್ಬನ್ ನ ಪರ್ಸೆಂಟೇಜ್ ಎಷ್ಟಿದೆ, ಒಂದು CO2 ಅಂತ ಹೇಳಿದ್ರೆ 44 ಗ್ರಾಮ್. 44 ಗ್ರಾಮ್ ಅಲ್ಲಿ 12 ಗ್ರಾಮ್ ಆಫ್ ಕಾರ್ಬನ್ ಇರ್ತದೆ. ಅಂದ್ರೆ 100 ಅಲ್ಲಿ ಎಷ್ಟು, 100% ಅಲ್ಲಿ ಎಷ್ಟು, ಆಗ ಪರ್ಸೆಂಟೇಜ್ ಆಫ್ ಕಾರ್ಬನ್ ನಮ್ಗೆ ಎಲ್ಲಿ ಸಿಗ್ತದೆ. ಅದೇ ರೀತಿ ಪರ್ಸೆಂಟೇಜ್ ಕಾಂಪೋಸಿಷನ್ ಅಂತ ಹೇಳಿದ್ರೆ ಅಮೌಂಟ್ ಆಫ್ ವೇರಿಯಸ್ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ 100 parts by mass of the substance ಅಂತ ಹೇಳ್ತೇವೆ ನಾವು. ಪರ್ಸೆಂಟೇಜ್ ಕಾಂಪೋಸಿಷನ್ ಮೇ ಬಿ ಡಿಟರ್ಮಿನ್ ಡೈರೆಕ್ಟ್ಲಿ ಫ್ರಮ್ ದ ಫಾರ್ಮುಲಾ ಆರ್ ಎಕ್ಸ್ಪೆರಿಮೆಂಟಲ್ ಡಾಟಾ. ನಾವು ಡೈರೆಕ್ಟ್ ಆಗಿ ಫಾರ್ಮುಲಾದ ಮುಖಾಂತರ ಕೂಡ ನಾವು ಕಂಡುಹಿಡಿತೇವೆ. ಪರ್ಸೆಂಟೇಜ್ ಆಫ್ ಎಲಿಮೆಂಟ್ ಸಮ, ಈ ಫಾರ್ಮುಲಾ ನೋಡಿ, ಮಾಸ್ ಆಫ್ ದ ಎಲಿಮೆಂಟ್ಸ್ ಇನ್ ದ ಕಾಂಪೌಂಡ್ ಗುಣಿಸು 100 ಭಾಗಿಸು ಮಾಲಿಕ್ಯುಲರ್ ಮಾಸ್ ಆಫ್ ದ ಕಾಂಪೌಂಡ್. ಪರ್ಸೆಂಟೇಜ್ ಆಫ್ ಎಲಿಮೆಂಟ್ ಅಂತ ಹೇಳಿದ್ರೆ ಮಾಸ್ ಆಫ್ ದ ಎಲಿಮೆಂಟ್ಸ್ ಇನ್ ದ ಕಾಂಪೌಂಡ್ ಇಂಟು 100 ಡಿವೈಡೆಡ್ ಬೈ ಮಾಲಿಕ್ಯುಲರ್ ಮಾಸ್ ಆಫ್ ದ ಕಾಂಪೌಂಡ್. 100 ಅಲ್ಲಿ ಎಷ್ಟು ಅಂತ ನಾವು ಕಂಡುಹಿಡಬೇಕಾಗ್ತದೆ. ಅದು ಈಗ ಇಲ್ಲಿ ನೋಡಿ, ಕ್ಯಾಲ್ಕುಲೇಟ್ ದ ಪರ್ಸೆಂಟೇಜ್ ಆಫ್ ನೈಟ್ರೋಜನ್ ಇನ್ ಯೂರಿಯಾ, ಇನ್ನೊಂದು ಅಮೋನಿಯಂ ಸಲ್ಫೈಡ್, ಎರಡು ಕೇಳಿದ್ದಾರೆ, ನೀವು ಕ್ಲೀನ್ ಆಗಿ ಮಾಡ್ಕೊಳ್ಬೇಕು. ನೋಡಿ, ಕ್ಯಾಲ್ಕುಲೇಟ್ ದ ಪರ್ಸೆಂಟೇಜ್ ಆಫ್ ನೈಟ್ರೋಜನ್ ಇನ್ ಯೂರಿಯಾ. ಯೂರಿಯಾ ಸೂತ್ರ ಏನು, NH2CO NH2 ಅಂತ ಆಗ್ತದೆ. ಮಾಲಿಕ್ಯುಲರ್ ಮಾಸ್ ಯೂರಿಯಾ ಸಮ 60, ಇದು ನಿಮ್ಗೆ ಗೊತ್ತಿದೆ. ಮಾಲಿಕ್ಯುಲರ್ ಮಾಸ್ ಯೂರಿಯಾ ಎಷ್ಟು, 60. ಅಂದ್ರೆ 60 ನೈಟ್ರೋಜನ್ ನ ಭಾಗ ಎಷ್ಟಿರ್ಬೋದು, ಇಲ್ಲಿ ಎಷ್ಟು ನೈಟ್ರೋಜನ್ ಇದೆ ಇಲ್ಲಿ, 2. ಒಂದು ನೈಟ್ರೋಜನ್ ಅಂದ್ರೆ 14 ಗ್ರಾಮ್ ಆಗ್ತದಲ್ವಾ. 2 ನೈಟ್ರೋಜನ್ ಅಂದ್ರೆ ಎಷ್ಟಾಯ್ತು, 28 ಗ್ರಾಮ್ ಆಯ್ತು. 60ರಲ್ಲಿ 28 ಗ್ರಾಮ್ ಯಾವುದು ನೈಟ್ರೋಜನ್ ಇದೆ. ಅಂದ್ರೆ 100ರಲ್ಲಿ ಎಷ್ಟು ನೋಡಿ, ಪರ್ಸೆಂಟೇಜ್ ಆಫ್ ನೈಟ್ರೋಜನ್ ಅಂತ ಹೇಳಿದ್ರೆ 28. ಅಂದ್ರೆ ಇಲ್ಲಿ ಸೂತ್ರ ನೋಡಿ, ಪರ್ಸೆಂಟೇಜ್ ಆಫ್ ಎಲಿಮೆಂಟ್ ಇಸ್ ಈಕ್ವಲ್ ಮಾಸ್ ಆಫ್ ದ ಎಲಿಮೆಂಟ್ ಇಲ್ಲಿ ಎಷ್ಟು, 28. ನೈಟ್ರೋಜನ್ ಎಷ್ಟು ಭಾಗ ಇದೆ ಯೂರಿಯಾದಲ್ಲಿ, 2 ನೈಟ್ರೋಜನ್ ಅಂದ್ರೆ, 1 ನೈಟ್ರೋಜನ್ ಅಂದ್ರೆ 14, 2 ನೈಟ್ರೋಜನ್ ಅಂದ್ರೆ 28 ಆಯ್ತು. 28 ಗುಣಿಸು 100 ಭಾಗಿಸು ಮಾಲಿಕ್ಯುಲರ್ ಮಾಸ್ ಆಫ್ ಯೂರಿಯಾ ಎಷ್ಟು, 60. 60ರಲ್ಲಿ 28 ಭಾಗ ನೈಟ್ರೋಜನ್ ಇದೆ ಯಾವ್ದ್ರಲ್ಲಿ, ಯೂರಿಯಾದಲ್ಲಿ. 100ರಲ್ಲಿ ಎಷ್ಟು, ಈಗ ಸಾಮಾನ್ಯವಾಗಿ ನಮ್ಗೆ ಇಷ್ಟು ಬರ್ತದೆ, 46.67% ಅಂತ ಬರ್ತದೆ ನೋಡಿ. ಅದೇ ರೀತಿ ಮೊಲಿಕ್ಯುಲರ್ ಮಾಸ್ ಅಮೋನಿಯಂ ಸಲ್ಫೇಟ್ NH4 ಎಷ್ಟು, ಮೊಲಿಕ್ಯುಲರ್ ಮಾಸ್ ಅಮೋನಿಯಂ ಸಲ್ಫೇಟ್ 132 ಹೇಗೆ ಬರ್ತದೆ, ನೈಟ್ರೋಜನ್ 14, 4 ಹೈಡ್ರೋಜನ್ 4, 14 4 ಕುಡಿಸಿದ್ರೆ ಎಷ್ಟಾಯ್ತು, 14 ಕುಡಿಸಿದ್ರೆ ಎಷ್ಟಾಯ್ತು, 18 ಆಯ್ತು. ಇಂಟು ಟ್ವೈಸ್ 18 ಗುಣಿಸಿ 2 ಎಷ್ಟಾಯ್ತು, 18 ಗುಣಿಸಿ 2 ಅಂತ ಹೇಳಿದ್ರೆ ಎಷ್ಟಾಗ್ತದೆ, 36 ಆಯ್ತು ನೋಡಿ. 36 ಸಲ್ಫರ್ ಎಷ್ಟು, 32, 36 ಪ್ಲಸ್ 32 ಪ್ಲಸ್ 4 ಗುಣಿಸಿ 1 ಆಕ್ಸಿಜನ್ 16, 16 4 ಇಷ್ಟು 64. ಟೋಟಲ್ ಎಷ್ಟಾಗ್ತದೆ, 132 ಆಯ್ತು. ಅದೇ ರೀತಿ ನಾವು ಪರ್ಸೆಂಟೇಜ್ ಆಫ್ ನೈಟ್ರೋಜನ್ ನಾವು ಇಲ್ಲಿ ಕಂಡುಹಿಡಿದ ಪರ್ಸೆಂಟೇಜ್ ಆಫ್ ನೈಟ್ರೋಜನ್ ಎಷ್ಟು ಅಮೋನಿಯಂ ಸಲ್ಫೇಟ್ ಅಲ್ಲಿ ಅಂತ. ಇಲ್ಲಿ ಎಷ್ಟು ನೈಟ್ರೋಜನ್ ಇದೆ, 2 ಇದೆ. 2 ಅಂತ ಹೇಳಿದ್ರೆ ಎಷ್ಟಾಯ್ತು, 1 ನೈಟ್ರೋಜನ್ ಅಂದ್ರೆ 14, 2 ನೈಟ್ರೋಜನ್ ಅಂತ ಹೇಳಿದ್ರೆ 18, 28 ಆಯ್ತು. 28 ಗ್ರಾಮ್ ಇದೆ. 132 ಗ್ರಾಮ್ ಅಲ್ಲಿ 28 ಗ್ರಾಮ್ ಯಾವ್ದು ಕಂಡು ಬರ್ತದೆ, ನೈಟ್ರೋಜನ್ ಕಂಡು ಬರ್ತದೆ. ಅಮೋನಿಯಂ ಸಲ್ಫೇಟ್ ಅಲ್ಲಿ 100ರಲ್ಲಿ ಎಷ್ಟು. ಅದರಿಂದ ನೋಡಿ, ಮಾಸ್ ಆಫ್ ದ ಎಲಿಮೆಂಟ್ 28 ಗುಣಿಸು 100 ಭಾಗಿಸು ಮಾಲಿಕ್ಯುಲರ್ ಮಾಸ್ 132, 21.21% ಆಫ್ ನೈಟ್ರೋಜನ್ ಅಮೋನಿಯಂ ಸಲ್ಫೇಟ್ ಅಲ್ಲಿ ಕಂಡು ಬರ್ತದೆ. ಅದೇ ರೀತಿ ನೀವು ಕ್ಯಾಲ್ಕುಲೇಟ್ ದ ಪರ್ಸೆಂಟೇಜ್ ಆಫ್ ವಾಟರ್ ಆಫ್ ಹೈಡ್ರೇಷನ್ ಆಕ್ಸಾಲಿಕ್ ಆಸಿಡ್ ಕ್ರಿಸ್ಟಲ್ ನೋಡಿ. ಆಕ್ಸಾಲಿಕ್ ಆಸಿಡ್ ಕ್ರಿಸ್ಟಲ್ H2C2O4 into 2 ವಾಟರ್ ನೋಡಿ. ಇದು ಆಕ್ಸಾಲಿಕ್ ಆಸಿಡ್ ಕಂಡುಹಿಡಿದರೆ ನೋಡಿ, ಎಷ್ಟು ಹೈಡ್ರೋಜನ್ 2 ಹೈಡ್ರೋಜನ್ 2 ಗುಣಿಸಿ 1 ಹೈಡ್ರೋಜನ್ 1 ಗುಣಿಸಿ 2 ಇದೆ. ಅದರಿಂದ 2 ಗುಣಿಸಿ ಇಲ್ಲಿ 2 ಕಾರ್ಬನ್ ಇದೆ. 12 ಗುಣಿಸಿ 2, 1 ಆಕ್ಸಿಜನ್ಗೆ 16 ಗುಣಿಸಿ 4 ಕೂಡಿಸಿ 2 ವಾಟರ್ ಅಂದ್ರೆ ಎಷ್ಟು, 18. 1 ವಾಟರ್ ಅಂದ್ರೆ 18, 2 ಅಂದ್ರೆ 2 ಗುಣಿಸಿ 18, ಸೊ 122 ಆಯ್ತು. ಅದ್ರ ಪರ್ಸೆಂಟೇಜ್ ವಾಟರ್ದು ಮಾತ್ರ ಕಂಡುಹಿಡಿ. ವಾಟರ್ ಎಷ್ಟು, ವಾಟರ್ದು ಭಾಗ ಎಷ್ಟು ಇಲ್ಲಿ, 2 ವಾಟರ್ ಮಾಲಿಕ್ಯೂಲ್ ಇದೆ. ಅದರಿಂದ 36
126. 126ರಲ್ಲಿ 36 122ರಲ್ಲಿ ಭಾಗ 36 ಗ್ರಾಮ್. 126ರಲ್ಲಿ 36 ಗ್ರಾಮ್ ಯಾರದ್ದು ಭಾಗ? ವಾಟರ್ದು ಭಾಗ, ಆಕ್ಸಾಲಿಕ್ ಆಸಿಡ್ ಅಲ್ಲಿ. ಅದನ್ನು 100ರಲ್ಲಿ ಎಷ್ಟು? ಅದನ್ನು ಇಲ್ಲಿ ಎಷ್ಟಾಯ್ತು ನೋಡಿ, ಈ ಸೂತ್ರ ಹಾಕ್ಬೇಕು. ಮಾಸ್ ಆಫ್ ದ ಎಲಿಮೆಂಟ್ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ ವಾಟರ್ ಆಫ್ ಹೈಡ್ರೇಷನ್ 2 H2O ಇದೆ. ವಾಟರ್ ಆಫ್ ಹೈಡ್ರೇಷನ್ 2 H2O ಇದೆ. 2 H2O ಅಂತ ಹೇಳಿದ್ರೆ ಎಷ್ಟು ಗ್ರಾಮ್? 36 ಗ್ರಾಮ್. 36 ಗ್ರಾಮ್ ಎಷ್ಟರಲ್ಲಿ? 126ರಲ್ಲಿ 36 ಗ್ರಾಮ್. 100ರಲ್ಲಿ ಎಷ್ಟು? ಈಗ ವಾಟರ್ ಆಫ್ ಹೈಡ್ರೇಷನ್ ನ ಭಾಗ ಎಷ್ಟು ಕಂಡು ಬರ್ತದೆ? ಆಕ್ಸಾಲಿಕ್ ಆಸಿಡ್ ಅಲ್ಲಿ 28.57% ಕಂಡು ಬರ್ತದೆ. ಅದೇ ರೀತಿ ನೀವು ಕ್ಯಾಲ್ಕುಲೇಟ್ ಪರ್ಸೆಂಟೇಜ್ ಐರನ್ ಇನ್ Fe2O3 ಇದು ಕಂಡು ಹಿಡಿಬಹುದು. ಎಫ್ ಇದು ಎಷ್ಟು? ಅಟಾಮಿಕ್ ಮಾಸ್ ಎಷ್ಟು? ಎಫ್ ಇದು 56. ಇದನ್ನು ನೆನಪಿಟ್ಟುಕೊಳ್ಳಿ. 2 ಗುಣಿಸಿ ಪರ್ಸೆಂಟೇಜ್ ಐರನ್ ಇನ್ Fe2O3 ಅಲ್ವಾ? Fe2O3 ಅಲ್ಲಿ ಕಬ್ಬಿಣದ ಭಾಗ ಎಷ್ಟು? ಇಲ್ಲಿ 2 Fe ಇದೆ. ಒಂದು F ಇದೆ 56. 2 Fe ಅಂದ್ರೆ ಎಷ್ಟಾಯ್ತು? 56 ಗುಣಿಸಿ 2 112. ಅದರಿಂದ ಮೊಲಿಕ್ಯುಲರ್ ಮಾಸ್ Fe2O3 160 ಅಲ್ವಾ? 160 ಇಲ್ಲಿ ಬಂದಿದೆ. ಈಗ ಹೇಗೆ ಬಂದ ಗೊತ್ತಾಯ್ತಲ್ಲ? 2 F ಇದು Fe ಗುಣಿಸಿ 2 Fe ಅಂದ್ರೆ 1 F ಇದು Fe ಅಂತ 56 ಗುಣಿಸಿ 2 ಒಂದು ಆಕ್ಸಿಜನ್ ಎಷ್ಟು? 16 ಗುಣಿಸಿ 3 160 ಆಯ್ತು. ಮೊಲಿಕ್ಯುಲರ್ ಮಾಸ್ Fe2O3 160. ಅದರಲ್ಲಿ Fe ಇದು ಭಾಗ ಎಷ್ಟು? ಕಬ್ಬಿಣದ ಭಾಗ ಎಷ್ಟು? Fe2O3 ಅಂತ ಹೇಳಿ ಕೇಳ್ತಾರೆ. ಅದು ನೀವು ಪರ್ಸೆಂಟೇಜ್ ಅಲ್ಲಿ ನೀವು ಹೇಳ್ಬೇಕಾಗ್ತದೆ. ಪರ್ಸೆಂಟೇಜ್ ಹೇಳುವಾಗ ಪರ್ಸೆಂಟೇಜ್ ಆಫ್ ಐರನ್ ಸಮ 112 ಬಂತು. 112 ಹೇಗೆ ಬಂತು? ಇದು ಹೇಗೆ ಬಂತು ಅಂದ್ರೆ 2 F ಇದೆ ಅಲ್ಲ, 56 ಗುಣಿಸಿ 2 112. 160ರಲ್ಲಿ 112 ಭಾಗ ಯಾರದ್ದು? ಕಬ್ಬಿಣದ್ದು. ಅದು ಏನು? 100ರಲ್ಲಿ ಎಷ್ಟು? 100ರಲ್ಲಿ ಎಷ್ಟು ಪರ್ಸೆಂಟೇಜ್ ಇದೆ? 70% ಇದೆ ನೋಡಿ. ಕಬ್ಬಿಣದ್ದು ಭಾಗ Fe2O3ಯಲ್ಲಿ 70% ಇದೆ. ಉಳಿದ ಭಾಗ ಆಕ್ಸಿಜನ್ದು 30% ಇದೆ ಅಲ್ವಾ? ಹೌದಲ್ಲ? ಆಕ್ಸಿಜನ್ ನೋಡಿ ಇಲ್ಲಿ 16 ಗುಣಿಸು 3 ಅಂದ್ರೆ ಎಷ್ಟಾಯ್ತು? 16 48. 160ರಲ್ಲಿ 48 ಅಂದ್ರೆ 48 ಭಾಗಿಸು 160. 100ರಲ್ಲಿ ಎಷ್ಟು? 30% ಯಾರದು ಭಾಗ? ಆಕ್ಸಿಜನ್ದು ಭಾಗ. ಇದು ಕ್ಲಿಯರ್ ಆಯ್ತಲ್ಲ? ಅದೇ ರೀತಿ ನೀವು ಏನು ಎಂಪಿರಿಕಲ್ ಫಾರ್ಮುಲಾ ಮತ್ತು ಮೊಲಿಕ್ಯುಲರ್ ಫಾರ್ಮುಲಾ ಅಂತ ನೋಡಿದ್ದೇವೆ. ನೀವು ನೋಡಿ ಇಲ್ಲಿ ಎಂಪಿರಿಕಲ್ ಫಾರ್ಮುಲಾ, ಮೊಲಿಕ್ಯುಲರ್ ಫಾರ್ಮುಲಾ ಕರೆಕ್ಟ್ ಆಗಿ ನೋಡ್ಬೇಕು. ನೋಡಿ, ಮೊಲಿಕ್ಯುಲರ್ ಫಾರ್ಮುಲಾ ಈ ರೀತಿ ಬರೀತೇವೆ ನಾವು. ಬೆಂಜಿನ್ ಇದು C6H6 ಅಂತ ಬರೀತೇವೆ. ಎಂಪಿರಿಕಲ್ ಫಾರ್ಮುಲಾ ಬರೀ CH ಅಂತ ಬರೀತೇವೆ. ಇದು ನಿಮ್ಗೇನೋ ಇಲ್ಲಿ ಒಂದು ಸಾಮ್ಯತೆ ಗೋಚರಿಸ್ತದೆ. ಎಂಪಿರಿಕಲ್ ಫಾರ್ಮುಲಾ ಮತ್ತೆ ಮೊಲಿಕ್ಯುಲರ್ ಫಾರ್ಮುಲಾಕ್ಕೆ ಯಾವುದಲ್ಲ? ಎಂಪಿರಿಕಲ್ ಫಾರ್ಮುಲಾ ಅಂದ್ರೆ CH ಬರೀ C1H1 ಅಂತ. ಮೊಲಿಕ್ಯುಲರ್ ಬೆಂಜಿನ್ ಬರೆಯುವ C6H6 ಅಂದ್ರೆ ಎಂಪಿರಿಕಲ್ ಫಾರ್ಮುಲಾ ಅಂತ ಹೇಳಿದ್ರೆ ಇದು ಸಿಂಪ್ಲೆಸ್ಟ್ ಫಾರ್ಮುಲಾ. ಅತ್ಯಂತ ಸರಳ ರೂಪಕ್ಕೆ ನಾವು ಸಂಕ್ಷಿಪ್ತ ರೂಪಕ್ಕೆ ತಂದು ನಾವು ಅದನ್ನು ಪ್ರೆಸೆಂಟ್ ಮಾಡ್ತೇವೆ. ಎಂಪಿರಿಕಲ್ ಫಾರ್ಮುಲಾ ಇಸ್ ದ ಸಿಂಪ್ಲೆಸ್ಟ್ ಫಾರ್ಮುಲಾ ಆಫ್ ಡಿಫರೆಂಟ್. ಇಟ್ ಇಸ್ ದ ಸಿಂಪ್ಲೆಸ್ಟ್ ಫಾರ್ಮುಲಾ ಆಫ್ ದ ಎಲಿಮೆಂಟ್ ಪ್ರೆಸೆಂಟ್ ಇನ್ ದ ಕಾಂಪೌಂಡ್ ಅಂತ ಹೇಳ್ತೇವೆ. ಡೆಫಿನೇಷನ್ ಕೊಟ್ಟಿದ್ದಾನೆ. ಇಟ್ ಇಸ್ ದ ಸಿಂಪ್ಲೆಸ್ಟ್ ಹೋಲ್ ನಂಬರ್, ಸಿಂಪ್ಲೆಸ್ಟ್ ರೇಷಿಯೋ ಆಫ್ ದ ಆಟಮ್ಸ್. ಇಟ್ ಇಸ್ ದ ಸಿಂಪ್ಲೆಸ್ಟ್ ರೇಷಿಯೋ ಆಫ್ ದ ಆಟಮ್ಸ್ ಪ್ರೆಸೆಂಟ್ ಇನ್ ದ ಎಂಪಿರಿಕಲ್ ಫಾರ್ಮುಲಾ ಅಂತ ಹೇಳಿದ್ರೆ ಸಿಂಪ್ಲೆಸ್ಟ್ ರೇಷಿಯೋ ಆಫ್ ದ ಆಟಮ್ಸ್ ಪ್ರೆಸೆಂಟ್ ಇನ್ ದ ಕಾಂಪೌಂಡ್ ಅಂತ ಹೇಳ್ಬೋದು. Empirical formula calculate from the percentage composition of the elements in the compound. Percentage composition ನಮಗೆ ಅದು ಬರ್ತದೆ ಎಕ್ಸ್ಪೆರಿಮೆಂಟ್ ಪ್ರಕಾರನ ಅಥವಾ ಥಿಯರಿ ಪ್ರಕಾರನ ಕ್ಯಾಲ್ಕುಲೇಟ್ ಮಾಡ್ತೇವೆ. ಪರ್ಸೆಂಟೇಜ್ ಕಾಂಪೋಸಿಷನ್ ಕ್ಯಾಲ್ಕುಲೇಟ್ ಮಾಡ್ತೇವೆ. ಅದು ನಮಗೆ ಸಿಗ್ತದೆ. ಅದರಿಂದ ಎಂಪಿರಿಕಲ್ ಫಾರ್ಮುಲಾವನ್ನು ನಾವು ಕಂಡುಹಿಡಬಹುದು. ಈಗ ಮೊಲಿಕ್ಯುಲರ್ ಫಾರ್ಮುಲಾ ಅಂತ ಹೇಳಿದ್ರೆ ಇಟ್ ಇಸ್ ಎಕ್ಸಾಕ್ಟ್ ಫಾರ್ಮುಲಾ. ಇಟ್ ಇಸ್ ಕರೆಕ್ಟ್ ಫಾರ್ಮುಲಾ ವಿಚ್ ಗಿವ್ಸ್ ದ ಎಕ್ಸಾಕ್ಟ್ ನಂಬರ್ ಆಫ್ ಆಟಮ್ಸ್. ಎಕ್ಸಾಕ್ಟ್ ನಂಬರ್ ಆಫ್ ಆಟಮ್ಸ್. ಈಗ ಬೆಂಜಿನಲ್ಲಿ ಎಷ್ಟು ಕಾರ್ಬನ್ ಇದೆ? 6 ಇದೆ. ಹೈಡ್ರೋಜನ್ ಅಲ್ಲಿ 6 ಇದೆ. ಎಕ್ಸಾಕ್ಟ್ ನಂಬರ್ ಆಫ್ ಆಟಮ್ಸ್ ಆಫ್ ಡಿಫರೆಂಟ್ ಎಲಿಮೆಂಟ್ ಪ್ರೆಸೆಂಟ್ ಇನ್ ದ ಮೊಲಿಕ್ಯೂಲ್. ಎಕ್ಸಾಕ್ಟ್ ಕರೆಕ್ಟ್ ನಂಬರ್ ಆಫ್ ಆಟಮ್ಸ್ ಹೇಳ್ತದೆ. ಇದು ಮೊಲಿಕ್ಯುಲರ್ ಫಾರ್ಮುಲಾ. ಎಂಪಿರಿಕಲ್ ಫಾರ್ಮುಲಾ ಅಂತ ಹೇಳಿದ್ರೆ ಇದು ಸಿಂಪ್ಲಿಫೈ ಮಾಡಿ ಇಲ್ಲಿ ಸರಳ ರೂಪಕ್ಕೆ ತಾನೇ ಎಷ್ಟಾಯ್ತು? C6H6 ನಾವು ಹೇಗೆ ಬರ್ಕೊಳ್ಬಹುದು? CH ಅಂತ ಬರ್ಕೊಳ್ಬಹುದು. ಅದೇ ರೀತಿ ನಾವು ಎಸಿಟೈಲಿನ್ ಹೇಗೆ ಬರ್ಕೊಳ್ಬಹುದು? 2 ಹೊಡೆದೋಯ್ತು. ಎಷ್ಟು ಒಂದು ಸಂಕ್ಷಿಪ್ತ ರೂಪದಲ್ಲಿ ಅಂದಾಗ CH ಆಯ್ತು. ಅದೇ ರೀತಿ C6H12O6 ಇದನ್ನು ಸಿಂಪ್ಲಿಫೈ ತಾನೆ ಎಷ್ಟು 6 ಎಷ್ಟು ಭಾಗಿಸಿದ ಎಷ್ಟಾಯ್ತು? 1C1H2O2 ನೋಡಿ ಹೀಗೆ ಆಯ್ತು. ಅದೇ ರೀತಿ ಅಸಿಟಾಲ್ಡಿಹೈಡ್ ಇಲ್ಲಿ ನೋಡಿ ಇದನ್ನು ಯಾವ ರೀತಿ ಬರ್ಕೊಳ್ಬಹುದು ನಾವು? ಇಲ್ಲಿ ಹೈಡ್ರೋಜನ್ ಎಷ್ಟಿದೆ? 4 ಇದೆ. ಇಲ್ಲಿ 3, ಇಲ್ಲಿ ಒಂದು 4 ಇದೆ. ಅದರಿಂದ 4 ಹೈಡ್ರೋಜನ್, 2 ಕಾರ್ಬನ್, 4 ಹೈಡ್ರೋಜನ್, ಎಷ್ಟು? 1 ಆಕ್ಸಿಜನ್. ಅದನ್ನು ಸಂಕ್ಷಿಪ್ತ ರೂಪಕ್ಕೆ ತಂದಾಗ ಈ ರೀತಿ ನಾವು ಬರ್ಕೊಳ್ತೇವೆ ನೋಡಿ. CH3CHO ಅಲ್ವಾ? ಇದು ಹಾಫ್. ಓಕೆ ನೆಕ್ಸ್ಟ್ H2O2 ಹೈಡ್ರೋಜನ್ ಪೆರಾಕ್ಸೈಡ್. ಇದನ್ನು ಸಿಂಪ್ಲಿಫೈ ತಂದಾಗ ನಾವು ಏನಾಗ್ತದೆ? HO ಅಂತ H1O1 ಆಗ್ತದೆ. ಅದರಿಂದ ಎಂಪಿರಿಕಲ್ ಫಾರ್ಮುಲಾ ಮತ್ತು ಮೊಲಿಕ್ಯುಲರ್ ಫಾರ್ಮುಲಾ ನೀವು ನೋಡುವಾಗ ಒಂದು ರೀತಿ ಸಾಮ್ಯತೆ ಕಾಣ್ತದೆ. ಮೊಲಿಕ್ಯುಲರ್ ಫಾರ್ಮುಲಾ ಅಂದ್ರೆ ಎಕ್ಸಾಕ್ಟ್ ಫಾರ್ಮುಲಾ. ಇಟ್ ಇಸ್ ದ ರಿಯಲ್ ಫಾರ್ಮುಲಾ, ಎಕ್ಸಾಕ್ಟ್ ಫಾರ್ಮುಲಾ ಆಫ್ ದ ಎಕ್ಸಾಕ್ಟ್ ನಂಬರ್ ಆಫ್ ಆಟಮ್ಸ್ ಅನ್ನು ನಾವು ತೋರಿಸ್ತೇವೆ. ಎಂಪಿರಿಕಲ್ ಫಾರ್ಮುಲಾ ಅಂದ್ರೆ ಸಿಂಪ್ಲೆಸ್ಟ್ ಫಾರ್ಮುಲಾ ಆಫ್ simplest number of various simplest ratio of the number of atoms present in the different molecules. Atoms present in the molecules, different elements present in the molecules ಅಂತ ನಾವು ಹೇಳ್ತೇವೆ.
ಈ ಎಂಪಿರಿಕಲ್ ಫಾರ್ಮುಲಾ ಒಂದು ಕಂಡುಹಿಡಿಯುವಂಥ ವಿಧಾನ ಇದು. ನಿಮಗೆ ಸೂತ್ರ ಮಾಡೋ ಪ್ರಾಬ್ಲಮ್ ಮಾಡೋ ಗೊತ್ತಾಗ್ತದೆ. ಇದನ್ನು ಬಯಾಟ ಪಡಿ ಅಗತ್ಯ ಇಲ್ಲ. ಪರ್ಸೆಂಟೇಜ್ ಆಫ್ ಎಲಿಮೆಂಟ್ ಗೊತ್ತಾಗ್ತದೆ ನಿಮಗೆ. ಪರ್ಸೆಂಟೇಜ್ ಈಚ್ ಎಲಿಮೆಂಟ್ಸ್ ಡಿವೈಡ್ ಅಟಾಮಿಕ್ ಮಾಸ್ ಇಂದ ಭಾಗಿಸ್ತೇವೆ. ಆನಂತರ ನಂಬರ್ ಆಫ್ 10 ಇಂದ ಎರಡನೇ ಸ್ಟೆಪ್ ಅದನ್ನು ಡಿವೈಡೆಡ್ ಬೈ ದ ಸ್ಮಾಲೆಸ್ಟ್ ನಂಬರ್ ಆಫ್ ಸ್ಟೆಪ್ 2 ಅಂತ ಹೇಳ್ತೀವಿ. ಅದನ್ನು ಅಲ್ಲಿ ನೀವು ಪ್ರಾಬ್ಲಮ್ ಮಾಡೋ ನಿಮಗೆ ಅರ್ಥ ಆಗ್ತದೆ. ಇಫ್ ನೆಸೆಸರಿ ಮಲ್ಟಿಪ್ಲೈ ಬೈ ದ ನಂಬರ್ ಆಫ್ ಸ್ಟೆಪ್ 3 ಇಂದ ಯಾವ್ದಾದ್ರಿಂದ ಗುಣಿಸುವುದು ನಮಗೆ ಹೋಲ್ ನಂಬರ್ ಬರಬೇಕು. ಆನಂತರ ದ ಸಿಂಬಲ್ ಆಫ್ ವೇರಿಯಸ್ ಎಲಿಮೆಂಟ್ಸ್ ಆರ್ ರಿಟರ್ನ್ ಸೈಡ್ ಬೈ ಸೈಡ್ ಅಂಡ್ ಫಿಟ್ಟಿಂಗ್ ದ ನಂಬರ್ ಇನ್ ದ ಸ್ಟೆಪ್ 4 ಆಸ್ ದ ಸಬ್ಸ್ಕ್ರಿಪ್ಟ್ ಫಾರ್ ಈಚ್ ಸಿಂಬಲ್ ಗಿವ್ಸ್ ದ ಎಂಪಿರಿಕಲ್ ಫಾರ್ಮುಲಾ. ಅದು ನಿಮಗೆ ಸ್ವಲ್ಪ ಅರ್ಥ ಆಯ್ತು ಪರವಾಗಿಲ್ಲ. ನಿಮಗೆ ಅದು ಏನಾಗ್ತದೆ ಅಂತಲ್ಲ ಪ್ರಾಬ್ಲಮ್ ಮಾಡೋ ಗೊತ್ತಾಗ್ತದೆ. ಆಯ್ತಲ್ಲ? ಸೊ ಈ ರೀತಿ ನೀವು ನೆನಪಿಟ್ಕೊಳ್ಬೇಕು. 3 ಮಾರ್ಕ್ಸ್ ಅಥವಾ 4 ಮಾರ್ಕ್ ಕ್ವಶನ್ಗಳು ಬರ್ತದೆ ನೋಡಿ. ಕ್ಯಾಲ್ಕುಲೇಟ್ ದ ಮೊಲಿಕ್ಯುಲರ್ ಫಾರ್ಮುಲಾ ಆಫ್ ಹೈಡ್ರೋಕಾರ್ಬನ್ ಹ್ಯಾವಿಂಗ್ 10% ಆಫ್ ಹೈಡ್ರೋಜನ್ ಇನ್ ಇಟ್ ಅಂಡ್ ದ ವೇಪರ್ ಡೆನ್ಸಿಟಿ 20 ಅಂತ ಕೊಟ್ಟಿದೆ ನೋಡಿ. ಇಲ್ಲಿ ವೇಪರ್ ಡೆನ್ಸಿಟಿ ಮತ್ತೆ ಮೊಲಿಕ್ಯುಲರ್ ಮಾಸ್ಗೆ ನಿಮ್ಗೆ ಗೊತ್ತಿರಬೇಕು. ಮೊಲಿಕ್ಯುಲರ್ ಮಾಸ್ ಮತ್ತು ವೇಪರ್ ಡೆನ್ಸಿಟಿ ಅದು ಏನು ಹೇಗೆ ಮುಂದೆ ನೀವು ಓದ್ತೀರಾ. ವೇಪರ್ ಡೆನ್ಸಿಟಿ ಅಂತ ಹೇಳಿದ್ರೆ ಮೊಲಿಕ್ಯುಲರ್ ಮಾಸ್ ಇಂದ ಅರ್ಧದಷ್ಟು ಇರ್ತದೆ. ಮೊಲಿಕ್ಯುಲರ್ ಮಾಸ್ ಅಂತ ಹೇಳಿದ್ರೆ ವೇಪರ್ ಡೆನ್ಸಿಟಿ ಡಬಲ್ ಇರ್ತದೆ. ಅದರಿಂದ ಮೊಲಿಕ್ಯುಲರ್ ಮಾಸ್ ವೇಪರ್ ಡೆನ್ಸಿಟಿ ಕೊಟ್ಟರೆ ನಿಮ್ಗೆ ಮೊಲಿಕ್ಯುಲರ್ ಮಾಸ್ ಗೊತ್ತಾದಾಗೆ ಅಂದ್ರೆ ವೇಪರ್ ಡೆನ್ಸಿಟಿ 20 ಇದೆ, ಮೊಲಿಕ್ಯುಲರ್ ಮಾಸ್ ಎಷ್ಟಾಗ್ತದೆ 40 ಆಗ್ತದೆ. 2 ಗುಣಿಸಿ 20. ಅದರಿಂದ ಇಲ್ಲಿ ಎಷ್ಟಾಗ್ತದೆ ಮೊಲಿಕ್ಯುಲರ್ ಮಾಸ್ 40 ಆಗ್ತದೆ. ಇಲ್ಲಿ ನಿಮ್ಗೆ ಮೊಲಿಕ್ಯುಲರ್ ಮಾಸ್ ನಿಮ್ಗೆ ಫಾರ್ಮುಲಾ ಇದು ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಒಂದು ಹೈಡ್ರೋಕಾರ್ಬನ್ ಅಂತೆ, ಅದರ ಹೆಸರು ಕೊಟ್ಟಿಲ್ಲ. ಅದರಲ್ಲಿ 10% ಆಫ್ ಹೈಡ್ರೋಜನ್ ಇದೆ ಅಂತ ಹೇಳ್ತಾರೆ. ಎಷ್ಟು? 10% ಆಫ್ ಹೈಡ್ರೋಜನ್ ಇದೆ. ಉಳಿದ ಭಾಗ ಹೈಡ್ರೋಕಾರ್ಬನ್ ಅಲ್ಲಿ ಏನಿರ್ಬೇಕು? ಕಾರ್ಬನ್ ಇರ್ಬೇಕಲ್ವಾ. ಹೈಡ್ರೋಕಾರ್ಬನ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ, ಕಾರ್ಬನ್ ಮತ್ತೆ ಹೈಡ್ರೋಜನ್. ಹೈಡ್ರೋಕಾರ್ಬನ್ ಇಟ್ ಇಸ್ ಪ್ಯೂರ್ಲಿ ಹೈಡ್ರೋಕಾರ್ಬನ್. ಇನ್ನೊಂದು ಹೈಡ್ರೋಕಾರ್ಬನ್. ಇನ್ನು ಕಾರ್ಬನ್ ನ ಪರ್ಸೆಂಟೇಜ್ ಎಷ್ಟಿರ್ಬೋದು? 10% ಆಫ್ ಹೈಡ್ರೋಜನ್ ಇದ್ರೆ ಕಾರ್ಬನ್ ನ ಪರ್ಸೆಂಟೇಜ್ ಎಷ್ಟಿರ್ಬೋದು? 90% ಇರ್ಬೋದು. ಎಷ್ಟಿರ್ಬೋದು? 90% ಇರ್ಬೋದು. ಅದರಿಂದ ಪರ್ಸೆಂಟೇಜ್ ಆಫ್ ಎಲಿಮೆಂಟ್ಸ್ ನಿಮಗೆ ಸಿಕ್ಕಿದ್ದು 10% ಆಫ್ ಹೈಡ್ರೋಜನ್, ಇನ್ನೊಂದೆಷ್ಟು 90% ಆಫ್ ಕಾರ್ಬನ್. ಈಗ ನೀವು ಇದನ್ನು ಏನ್ ಮಾಡಬೇಕು? ಒಂದು ಕಾಲಮ್ ಡ್ರಾ ಮಾಡಿಕೊಳ್ಬೇಕು. ಮತ್ತೆ ವೇಪರ್ ಡೆನ್ಸಿಟಿ ಕೂಡ ಕೊಟ್ಟಿದ್ದಾರೆ ನೋಡಿ. ವೇಪರ್ ಡೆನ್ಸಿಟಿ ಕೊಟ್ಟರೆ ಮೊಲಿಕ್ಯುಲರ್ ಮಾಸ್ ಸಿಕ್ಕಿದಾಗೆ ಮೊಲಿಕ್ಯುಲರ್ ಮಾಸ್ 40 ಆಗ್ತದೆ. ಯಾಕೆಂದ್ರೆ 2 ಇಂಟು ವೇಪರ್ ಡೆನ್ಸಿಟಿ ಸಮ ಮೊಲಿಕ್ಯುಲರ್ ಮಾಸ್. ಇದೊಂದು ಸೂತ್ರ ನಿಮಗೆ ಗೊತ್ತಿರಬೇಕು. ಮೊಲಿಕ್ಯುಲರ್ ಮಾಸ್ ಸಮ 2 ಗುಣಿಸು ವೇಪರ್ ಡೆನ್ಸಿಟಿ. 2 ಗುಣಿಸು ವೇಪರ್ ಡೆನ್ಸಿಟಿ. ಈಗ ಇದನ್ನು ಒಂದು ಕಾಲಮ್ ಬರ್ಕೊಳ್ಬೇಕು. ಈ ರೀತಿ ನೋಡಿ ಟೇಬಲ್ ಬರ್ಕೊಳ್ಬೇಕು. ಎಲಿಮೆಂಟ್ಸ್, ಪರ್ಸೆಂಟೇಜ್ ಆಫ್ ಮಾಸ್, ಅಟಾಮಿಕ್ ಮಾಸ್, ಪರ್ಸೆಂಟೇಜ್ ಆಫ್ ಮಾಸ್ ಭಾಗಿಸು ಅಂದ್ರೆ ಇದು ಭಾಗಿಸು ದಿಸ್ ಒನ್, ಪರ್ಸೆಂಟೇಜ್ ಆಫ್ ಮಾಸ್ ಡಿವೈಡೆಡ್ ಬೈ ಅಟಾಮಿಕ್ ಮಾಸ್. ಇನ್ನೊಂದು ನಂಬರ್ ಇಂದ ಪ್ರೀವಿಯಸ್ ಕಾಲಮ್ ಡಿವೈಡ್ ಬೈ ಲೀಸ್ಟ್ ನಂಬರ್ ಅಂತ ಹೇಳಿ ನಿಮ್ಗೆ ಹೇಳ್ತೇನೆ ನಾನು. ಈಗ ಬರ್ಕೊಳ್ಳಿ. ಸಿಂಪ್ಲೆಸ್ಟ್ ರೇಷಿಯೋ ಆಫ್ ಆಟಮ್ಸ್ ನೋಡಿ. ಇಲ್ಲಿ ಎಲಿಮೆಂಟ್ಸ್ ಬರ್ಕೊಂಡಿದ್ರೆ ನೀವು ಹೈಡ್ರೋಕಾರ್ಬನ್ ಯಾವುದೆಲ್ಲ? ಹೈಡ್ರೋಜನ್ ಮತ್ತೆ ಕಾರ್ಬನ್. ಪರ್ಸೆಂಟೇಜ್ ಆಫ್ ಮಾಸ್ ಎಷ್ಟು? ಹೈಡ್ರೋಜನ್ 10% ಇಲ್ಲಿ ಕೊಟ್ಟಿದ್ದಾನೆ. ಇನ್ನು ಉಳಿದದ್ದು ಕಾರ್ಬನ್ ಎಷ್ಟು? 90%. ಅಂದ್ರೆ 100 ಕಲೆ 100 - 10 ಅಂದ್ರೆ 90. ಈಗ ಬರೆಯುವಾಗತ್ತಿಲ್ಲ, ಬರೀ 90 ಬರೆದ್ರು ಸಾಕು. ಇಲ್ಲಿ 10, ಇದು 90. ಅಟಾಮಿಕ್ ಮಾಸ್ ನಿಮ್ಗೆ ಗೊತ್ತಿರ್ಬೇಕು. ಹೈಡ್ರೋಜನ್ 1, ಕಾರ್ಬನ್ 12. ಹೌದಲ್ಲ? ಈಗ ನೀವೇನ್ ಮಾಡ್ಬೇಕು? ಪರ್ಸೆಂಟೇಜ್ ಭಾಗಿಸು ಅಟಾಮಿಕ್ ಮಾಸ್. ಪರ್ಸೆಂಟೇಜ್ 10 ಕೊಟ್ಟಿದ್ದಾನೆ. ಇಲ್ಲಿ 10 ಭಾಗಿಸು ಅಟಾಮಿಕ್ ಮಾಸ್ 1 ಅಂದ್ರೆ ಎಷ್ಟಾಯ್ತು? 10 ಆಯ್ತು. ಇಲ್ಲಿ ನೋಡಿ ಪರ್ಸೆಂಟೇಜ್ ಇಲ್ಲಿ ಇದು ಕೊಟ್ಟಿದ್ದಾನೆ. ಪರ್ಸೆಂಟೇಜ್ 90 ಭಾಗಿಸು ಅಟಾಮಿಕ್ ಮಾಸ್ ಎಷ್ಟು? 12. ಎಷ್ಟಾಯ್ತು? 7.5 ಆಯ್ತು. ಈಗ ನೀವು ನೋಡಿ ಇಲ್ಲಿ ನಂಬರ್ ಇಂದ ಪ್ರೀವಿಯಸ್ ಕಾಲಮ್ ಭಾಗಿಸು ಲೀಸ್ಟ್ ನಂಬರ್ ಇಂದ ಪ್ರೀವಿಯಸ್ ಕಾಲಮ್ ಎಷ್ಟು? ಇಲ್ಲಿ 10. ಇಲ್ಲಿ ಎಷ್ಟು? 7.5. ಇಲ್ಲಿ 10 ಇದೆ, ಇಲ್ಲಿ 7.5 ಇದೆ. ನಂಬರ್ ಇಂದ ಪ್ರೀವಿಯಸ್ ಕಾಲಮ್ ಇಲ್ಲಿ ಎಷ್ಟು? 10. ಲೀಸ್ಟ್ ನಂಬರ್ ಯಾವುದು? ಇದು 10 ಮತ್ತು 7.5 ಅಲ್ಲಿ ಲೀಸ್ಟ್ ನಂಬರ್ ಯಾವುದು? 7.5. ಅದರಿಂದ ಈ 7.5 ನಿಂದ ನೀವೇನ್ ಮಾಡ್ಬೇಕು? ಇಲ್ಲಿಯೂ ಭಾಗಿಸ್ಬೇಕು, ಇಲ್ಲಿಯೂ ಭಾಗಿಸ್ಬೇಕು. ಯಾವುದು ಸಣ್ಣದು ಅದರಿಂದ ಇದಕ್ಕೂ ಭಾಗಿಸ್ಬೇಕು, ಇದಕ್ಕೂ ಭಾಗಿಸ್ಬೇಕು. ಅದಕ್ಕೆ ಈಗ ಹೇಳಿದ ನೋಡಿ, ನಂಬರ್ ಇಂದ ಪ್ರೀವಿಯಸ್ ಕಾಲಮ್ ಡಿವೈಡೆಡ್ ಬೈ ಲೀಸ್ಟ್ ನಂಬರ್ ಇಂದ ಪ್ರೀವಿಯಸ್ ಕಾಲಮ್. ನಂಬರ್ ಇಂದ ಪ್ರೀವಿಯಸ್ ಕಾಲಮ್ ಅಂದ್ರೆ ಎಷ್ಟು? ಇಲ್ಲಿ 10 ಭಾಗಿಸು ಲೀಸ್ಟ್ ನಂಬರ್ ಯಾವ್ದಿದೆ ಅದರಲ್ಲಿ? 7.5. ಅದನ್ನ 10 ಭಾಗಿಸು 7.5 ಎಷ್ಟು ಬಂತು? 1.33 ಬಂತು. ನೋಡಿ ಇಲ್ಲಿ 1.35. ಅದು ಇಡೀ ಸಂಖ್ಯೆ ಬಂದಿಲ್ಲ. 1.33 ಅಂದ್ರೆ ದಶಮಾಂಶ ರೂಪದಲ್ಲಿ ಬಂದಿದೆ. ಅದನ್ನ ನೀವು ಹೋಲ್ ನಂಬರ್ ಮಾಡ್ಬೇಕು. 1 or 2 or 3 or 4 ಹೀಗೆ ಮಾಡ್ಕೊಳ್ಬೇಕು. ಅದನ್ನು ನಮಗೆ ಅದು ಫಾರ್ಮುಲಾ ಬರಲಿಕ್ಕೆ ಈಸಿ ಆಗ್ತದೆ. ಹೌದಲ್ಲ? ಹಾಗೆ ಮಾಡ್ಕೊಂಡ್ರೆ ಇಲ್ಲಿ ನೋಡಿ 90 ಇದೆಷ್ಟು? 7.5 ಬಂದಿದಲ್ಲ. ಈ 7.5 ಇಲ್ಲಿ ಲೀಸ್ಟ್ ನಂಬರ್ ಎಷ್ಟು? ಇಲ್ಲಿ 2 ಲೀಸ್ಟ್ ನಂಬರ್, ಇದೆ ಲೀಸ್ಟ್ ನಂಬರ್. ಅದರಿಂದ ಇದರಿಂದ ಭಾಗಿಸ್ಕೊಳ್ಬೇಕು. 7.5 ಡಿವೈಡ್ ಬೈ 7.5 ಅಂದ್ರೆ 1 ಆಯ್ತು. ಅದರಿಂದ ಇಲ್ಲಿ ರೇಷಿಯೋ ಎಷ್ಟಾಯ್ತು? ಇಲ್ಲಿ ಹೈಡ್ರೋಜನ್ ರೇಷಿಯೋ 1.33 ಇದೆ. ಕಾರ್ಬನ್ ರೇಷಿಯೋ 1 ಇದೆ. ಇದು 1 ಇದ್ರೆ ಇದು 1.33 ಇರಬೇಕು. ಅದರಿಂದ ಇದು 2 ಇದ್ರೆ ಇದು ಎಷ್ಟಿರ್ಬೇಕು? ಇದು 2 ಇದ್ರೆ ಇದು 2.66 ಇರಬೇಕು. ಇದು 3 ಇದ್ರೆ
ಇದು 4 ಇರ್ಬೇಕಲ್ವಾ, ಅದನ್ನ ಅಲ್ಲಿ ಇಡೀ ಸಂಖ್ಯೆ ಬಂತು. ಅದರಿಂದ ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಇದಕ್ಕೂ 3ರಿಂದ ಗುಣಿಸೋಣ, ಇದಕ್ಕೂ 3ರಿಂದ ಗುಣಿಸೋಣ. ಏನಾಯ್ತು, ಸಿಂಪ್ಲೆಸ್ಟ್ ಹೋಲ್ ನಂಬರ್ ಎಷ್ಟು ಬರ್ಬೇಕು ನಮಗೆ, ಇಡೀ ಸಂಖ್ಯೆ ಬರ್ಬೇಕು. ಅದು ದಶಮಾಂಶ ಎಲ್ಲ ಬಂದ್ರೆ ಇಲ್ಲಿ ಬರೀಲಿಕ್ಕೆ ಬರುತ್ತದೆ ಯಾವುದಿಲ್ಲ. ಅದಕ್ಕಾಗಿ ಏನ್ ಮಾಡ್ಬೇಕು, 1.33 ಗುಣಿಸು 3, ಇಲ್ಲಿ 1 ಗುಣಿಸು 3, 1 ಗುಣಿಸು 3 ಅಂದ್ರೆ 3 ಆಯ್ತು. ಇಲ್ಲಿ 1.33 ಗುಣಿಸು 4 ಆಯ್ತು. ಅದರಿಂದ ಸೂತ್ರ ಹೇಗೆ ಬರ್ಕೊಳ್ಬಹುದು, ಹೈಡ್ರೋಜನ್ 4 ಇದೆ, ಕಾರ್ಬನ್ 3 ಇದೆ, ಅದರಿಂದ C3H4 ಅಂತ ಆಯ್ತು. ಎಂಪಿರಿಕಲ್ ಫಾರ್ಮುಲಾ ಏನಾಯ್ತು, C3H4 ಅಂತ ಆಯ್ತು. ಎಂಪಿರಿಕಲ್ ಫಾರ್ಮುಲಾ ಮಾಸ್ ಎಷ್ಟು ಹೇಗೆ ಬಂತು, ಇದು 40, 3 ಗುಣಿಸು ಕಾರ್ಬನ್ ಎಷ್ಟು 12, 3 ಗುಣಿಸು 12 ಗುಣಿಸು 4 ಗುಣಿಸು 1 40 ಬಂತು ನೋಡಿ. 3 ಗುಣಿಸು 12 ಅಂದ್ರೆ 36, ಕೂಡಿಸು 4 ಗುಣಿಸು 1 40 ಬಂತು. ಅದರಿಂದ ಎಂಪಿರಿಕಲ್ ಫಾರ್ಮುಲಾ ಮಾಸ್ 40 ಬಂತು ನಮ್ಗೆ, ಹೌದಲ್ಲ. ಎಂಪಿರಿಕಲ್ ಫಾರ್ಮುಲಾ ಎಷ್ಟು ಬಂತು, C3H4 ಬಂತು, ಹೌದಲ್ಲ. ಎಂಪಿರಿಕಲ್ ಫಾರ್ಮುಲಾ ಮಾಸ್ 40. ಇದು 40 ಹೇಗೆ ಬಂತು, 3 ಗುಣಿಸು 12 ಗುಣಿಸು 4 ಗುಣಿಸು 1 ಹೈಡ್ರೋಜನ್ ಅಟಾಮಿಕ್ ಮಾಸ್ ಎಷ್ಟು 1, ಕಾರ್ಬನ್ 12, 3 ಗುಣಿಸು 12 ಎಷ್ಟು 36 ಆಯ್ತು. ಇದು 4 ಗುಣಿಸು 1 ಅಂದ್ರೆ 4 ಆಯ್ತು, 36 ಗುಣಿಸು 4 ಅಂದ್ರೆ 40 ಆಯ್ತು. ಅಂದ್ರೆ ಎಂಪಿರಿಕಲ್ ಫಾರ್ಮುಲಾ ಮಾಸ್ ಎಷ್ಟಾಯ್ತು, 40 ಆಯ್ತು. ಆದ್ದರಿಂದ ಮೊಲಿಕ್ಯುಲರ್ ಮಾಸ್ ಎಷ್ಟು, 2 into ವೇಪರ್ ಡೆನ್ಸಿಟಿ. ವೇಪರ್ ಡೆನ್ಸಿಟಿ ಕೊಟ್ಟಿದ್ದಾನೆ, ನಾನು ಆಗಲೇ ಹೇಳಿದೆ. ಮೊಲಿಕ್ಯುಲರ್ ಮಾಸ್ ಕಂಡು ಹಿಡಿದು ವೇಪರ್ ಡೆನ್ಸಿಟಿ ಕೊಟ್ಟರೆ ಸುಲಭ, ಡಬಲ್ ಮಾಡಿದ್ರೆ ಆಯ್ತು, 20 ಡಬಲ್ ಮಾಡಿದ್ರೆ 40 ಆಯ್ತು. ಮೊಲಿಕ್ಯುಲರ್ ಮಾಸ್ ಗೊತ್ತಾಯ್ತು ನಿಮಗೆ, ಇಲ್ಲಿ ಎಂಪಿರಿಕಲ್ ಫಾರ್ಮುಲಾ ಮಾಸ್ ಗೊತ್ತಾಯ್ತು. ಅದರಿಂದ ನಮಗೆ ಸ್ಮಾಲ್ ಲೆಟರ್ ಎನ್ ಅಂತ ಹೇಳುವಂತ ಒಂದು ಸಂಖ್ಯೆಯನ್ನು ಕಂಡು, ಸ್ಮಾಲ್ ಲೆಟರ್ ಎನ್ ಅಂದ್ರೆ ಮೊಲಿಕ್ಯುಲರ್ ಮಾಸ್ ಭಾಗಿಸು ಮೊಲಿಕ್ಯುಲರ್ ಮಾಸ್ ಭಾಗಿಸು ಎಂಪಿರಿಕಲ್ ಫಾರ್ಮುಲಾ ಮಾಸ್ ಎಷ್ಟು ಬಂತಿದ್ದು, ಇದು ಎಂಪಿರಿಕಲ್ ಮಾಸ್ 40 ಇದೆ, ಮೊಲಿಕ್ಯುಲರ್ ಮಾಸ್ 40 ಇದೆ. ಅದರಿಂದ n = 1. ಇದರ ಅರ್ಥ ಎಂಪಿರಿಕಲ್ ಫಾರ್ಮುಲಾ ಮತ್ತೆ ಮೊಲಿಕ್ಯುಲರ್ ಫಾರ್ಮುಲಾದಲ್ಲಿ ಏನು ಚೇಂಜ್ ಇಲ್ಲ ಅಂತ ಅರ್ಥ, ಹೌದಲ್ಲ. ಅದೇ ನಿಮ್ಗೆ ಇನ್ನೂ ಸೂತ್ರ ಗೊತ್ತಿದೆ, ಮೊಲಿಕ್ಯುಲರ್ ಫಾರ್ಮುಲಾ ಸಮ n ಗುಣಿಸಿ ಎಂಪಿರಿಕಲ್ ಫಾರ್ಮುಲಾ. n ಅಂದ್ರೆ 1, ಮೊಲಿಕ್ಯುಲರ್ ಫಾರ್ಮುಲಾ ಕಂಡು ಹಿಡಿದಾಗೆ n ಗುಣಿಸಿ ಎಂಪಿರಿಕಲ್ ಫಾರ್ಮುಲಾ. n ಅಂದ್ರೆ 1, ಎಂಪಿರಿಕಲ್ ಫಾರ್ಮುಲಾ ಎಷ್ಟು, C3H4. 1 ಗುಣಿಸು C3H4 ಅಂದ್ರೆ ಎಷ್ಟು, C3H4. ಆದ್ದರಿಂದ ಮೊಲಿಕ್ಯುಲರ್ ಫಾರ್ಮುಲಾ ಕೂಡ C3H4, ಎಂಪಿರಿಕಲ್ ಫಾರ್ಮುಲಾ ಕೂಡ C3H4. ಅದರಿಂದ ಇಲ್ಲಿ ಏನು ವ್ಯತ್ಯಾಸ ಇಲ್ಲ. ಇನ್ನೊಂದು ಲೆಕ್ಕವನ್ನು ನೀವು ನೋಡಿ, ಇಲ್ಲಿ ನೋಡ್ತಾ ಇದ್ದೀರಾ ನೀವು. ಇನ್ನೊಂದು ಲೆಕ್ಕ ಯಾವುದು ನೋಡಿದ್ರ, ಎನ್ ಆರ್ಗ್ಯಾನಿಕ್ ಕಂಪೌಂಡ್ ಕಂಟೈನ್ಸ್, ಎನ್ ಆರ್ಗ್ಯಾನಿಕ್ ಕಂಪೌಂಡ್ಸ್ ಇಟ್ ಕಂಟೈನ್ಸ್ 54 ಪಾಯಿಂಟ್. ಇದು ನೋಡಿ, ಓದ್ತಾ ಇದ್ದೀರಾ, ಓದಿ ಇದನ್ನು ಓದ್ಕೊಳ್ಬೇಕು ನೋಡಿ. ಎಲ್ಲ ಕೊಟ್ಟಿದ್ದಾನೆ, ಕಾರ್ಬನ್ ಎಷ್ಟು, ಹೈಡ್ರೋಜನ್ ಎಷ್ಟು, ನೈಟ್ರೋಜನ್ ಎಷ್ಟು ಅಂತ ಕೊಟ್ಟಿದ್ದಾನೆ. ಕಾರ್ಬನ್ ಎಷ್ಟು 57.14% ಇದೆ, ಹೈಡ್ರೋಜನ್ 6.16% ಇದೆ, ಅದೇ ನೈಟ್ರೋಜನ್ ಎಷ್ಟಿದೆ 9.52% ಇದೆ, ಆಕ್ಸಿಜನ್ ಎಷ್ಟಿದೆ 27.18% ಇದೆ. ಪರ್ಸೆಂಟೇಜ್ ಕಾಂಪೋಸಿಷನ್ ಕೊಟ್ಟಿದ್ದಾನೆ. ಕೆಳಗಡೆ ಎಂಪಿರಿಕಲ್ ಫಾರ್ಮುಲಾ ಅಂಡ್ ಮೊಲಿಕ್ಯುಲರ್ ಫಾರ್ಮುಲಾ. ಮೊಲಿಕ್ಯುಲರ್ ಮಾಸ್ ಕೊಟ್ಟಿದ್ದಾನೆ 294.3 ಗ್ರಾಮ್ ಪರ್ ಮೋಲ್ ಅಂತೇಳಿ, ಹೌದಲ್ಲ. ಅದರಿಂದ ಇಲ್ಲಿ ಇದು ಈಗ ಈ ರೀತಿ ಟೇಬಲ್ ಡ್ರಾ ಮಾಡಿಕೊಳ್ಬೇಕು. ಎಲಿಮೆಂಟ್ಸ್ ಪರ್ಸೆಂಟೇಜ್ ಅಟಾಮಿಕ್ ಮಾಸ್, ಇಲ್ಲೇನು ಪರ್ಸೆಂಟೇಜ್ ಮಾಸ್ ಅಂತ ಅಂದ್ರೆ ಇದನ್ನು ಡಿವೈಡ್ ಮಾಡ್ಕೊಳ್ಬೇಕು. ಯಾವುದು, ಪರ್ಸೆಂಟೇಜ್ ಡಿವೈಡೆಡ್ ಬೈ ಅಟಾಮಿಕ್ ಮಾಸ್, ಡಿವೈಡೆಡ್ ಬೈ ಅಟಾಮಿಕ್ ಮಾಸ್, ಡಿವೈಡೆಡ್ ಬೈ ಅಟಾಮಿಕ್ ಮಾಸ್. ನೋಡಿ ಇಲ್ಲಿ ಬಿಟ್ಟೋಗಿದೆ. ಅದೇ ರೀತಿ ನೀವು ಎಷ್ಟು ಹೋಲ್ ನಂಬರ್ ಇಲ್ಲಿ ಬಂತು ಅದನ್ನು ಮತ್ತೆ ಏನ್ ಮಾಡಬೇಕು, ನೀವು ರೌಂಡ್ ಏನ್ ಮಾಡಬೇಕು, ಇದು ಸಿಂಪ್ಲೆಸ್ಟ್ ನಂಬರ್ ಸ್ಮಾಲೆಸ್ಟ್ ನಂಬರ್ ಇಂದ ಏನ್ ಮಾಡಬೇಕು, ಡಿವೈಡ್ ಮಾಡಿಕೊಳ್ಬೇಕು, ಹೌದಲ್ಲ. ಅದನ್ನ ಈಗ ನೋಡಿ, ಇಲ್ಲಿ ನೋಡಿ ಈಗ ಬರ್ಕೊಳ್ಬೇಕು. ಎಲಿಮೆಂಟ್ಸ್ ಕಾರ್ಬನ್ ಇದೆ, ಹೈಡ್ರೋಜನ್, ನೈಟ್ರೋಜನ್, ಆಕ್ಸಿಜನ್ ಇದೆ. ಇಲ್ಲಿ ಪರ್ಸೆಂಟೇಜ್ ಕೊಟ್ಟಿದ್ದಾನೆ 57.14% ಕಾರ್ಬನ್ ಇದೆ, ಹೈಡ್ರೋಜನ್ ಎಷ್ಟಿದೆ 6.16 ಇದೆ, ನೈಟ್ರೋಜನ್ 9.14% ಇದೆ. ಇದನ್ನು ಬರ್ಕೊಳ್ತೀರಾ. ಆಕ್ಸಿಜನ್ 27.18% ಇದೆ. ಈಗ ಅಟಾಮಿಕ್ ಮಾಸ್ ಇದು ಗೊತ್ತಿರಬೇಕು. ಕಾರ್ಬನ್ 12, ಹೈಡ್ರೋಜನ್ 1, ನೈಟ್ರೋಜನ್ 14, ಆಕ್ಸಿಜನ್ 16. ಪರ್ಸೆಂಟೇಜ್ ಅಟ್ ಮಾಸ್ ಅಂದ್ರೆ 54% ಡಿವೈಡೆಡ್ ಬೈ ಅಟಾಮಿಕ್ ಮಾಸ್. ಎಟ್ ಮಾಸ್ ಅಲ್ಲ, ಪರ್ಸೆಂಟೇಜ್ ಡಿವೈಡೆಡ್ ಬೈ ಅಟಾಮಿಕ್ ಮಾಸ್. ಇದನ್ನು ಗಿಟ್ ಹಾಕೊಳ್ಳೋದು. ಪರ್ಸೆಂಟೇಜ್ ಡಿವೈಡ್ ಬೈ ಅಟಾಮಿಕ್ ಮಾಸ್. ಪರ್ಸೆಂಟೇಜ್ ಎಷ್ಟು 54.14 ಡಿವೈಡ್ ಬೈ ಅಟಾಮಿಕ್ ಮಾಸ್ ಎಷ್ಟು 12. ಇಲ್ಲಿ ಪರ್ಸೆಂಟೇಜ್ ಎಷ್ಟು 6.16 ಡಿವೈಡೆಡ್ ಬೈ ಅಟಾಮಿಕ್ ಮಾಸ್ 1. ಹೈಡ್ರೋಜನ್, ನೈಟ್ರೋಜನ್ 9.52 ಡಿವೈಡೆಡ್ ಬೈ ಅಟಾಮಿಕ್ ಮಾಸ್ ಎಷ್ಟು 14. ಆಕ್ಸಿಜನ್ 27.18 ಅಟಾಮಿಕ್ ಮಾಸ್ ಎಷ್ಟು 16. ಡಿವೈಡ್ ಮಾಡಿದ್ರೆ ಎಷ್ಟು ಬಂತು, ಇಲ್ಲಿ ಡಿವೈಡ್ ಮಾಡಿ ಇದನ್ನು ಬರ್ಕೊಳ್ಳಿ. 4.76 6.16 ಆಯ್ತು, ಇದು 0.68 ಆಯ್ತು, ಇದು 1.698 ಆಯ್ತು ಅಲ್ವಾ. ಈಗ ನೋಡಿ ಇಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಇದರಲ್ಲಿ ಏನ್ ಮಾಡ್ಬೇಕು, ಇದರಲ್ಲಿ ಮುಂದೆ ಏನ್ ಮಾಡ್ಬೇಕು, ಸಿಂಪ್ಲೆಸ್ಟ್ ಅತ್ಯಂತ ಲೀಸ್ಟ್ ನಂಬರ್ ಯಾವುದು, ಸಣ್ಣ ಸಂಖ್ಯೆ ಯಾವುದು, 0.68 ಇದೆ. ಈ 0.68 ಇಂದ ಇದಕ್ಕೆಲ್ಲಕ್ಕೆ ನೀವು ಭಾಗಿಸ್ಬೇಕು. ಇದಕ್ಕೆಲ್ಲ ಈ ಲೀಸ್ಟ್ ನಂಬರ್ ಸಣ್ಣ ಸಂಖ್ಯೆಯಿಂದ ಇಲ್ಲಿ ಇದರಲ್ಲಿ ಬಂದಿರುವ ಸಂಖ್ಯೆಯಲ್ಲಿ ಅತ್ಯಂತ ಸಣ್ಣ ಯಾವುದು 0.68. 0.68 ಇಂದ ಇದಕ್ಕೆಲ್ಲ ನೀವು ಭಾಗಿಸ್ಬೇಕು. 4.76 ಭಾಗಿಸು 0.68 ಎಷ್ಟು ಬಂತು ಬರೀತೀರಾ. 6.16 ಡಿವೈಡ್ ಬೈ 0.68, ಅದೇ ರೀತಿ 0.68 ಡಿವೈಡ್ ಬೈ 0.68, ಅದೇ ರೀತಿ 1.698 ಡಿವೈಡೆಡ್ ಬೈ 0.68 ಇಲ್ಲಿ ಬರ್ತದೆ.
ಇಲ್ಲಿ ಒಂದು ವ್ಯಾಲ್ಯೂ ಬರ್ತದೆ, ಇದನ್ನು ರೌಂಡ್ ಅಪ್ ಮಾಡ್ಕೊಳ್ಬೇಕು. 2.4 2.5 ಅಂತ ನಾವು ಬರ್ಕೊಳ್ಬೋದು, ತಪ್ಪೇನಿಲ್ಲ ಅಲ್ವಾ. ಈ 9.06 ಅನ್ನು ನಾವು 9 ಅಂತಲೇ ಬರ್ಕೊಳ್ಬೋದು. ಅದರಿಂದ ನಿಮಗೆ ಇಲ್ಲಿ ನೋಡಿ ಎಂಪಿರಿಕಲ್ ಫಾರ್ಮುಲಾ ಸಿಗ್ತದೆ. ಎಂಪಿರಿಕಲ್ ಫಾರ್ಮುಲಾ ಏನು? ಇದು ಎಂಪಿರಿಕಲ್ ಫಾರ್ಮುಲಾ ಮಾಸ್ ಅಲ್ಲ, ಇದು ಎಂಪಿರಿಕಲ್ ಫಾರ್ಮುಲಾ ಆಯ್ತಲ್ಲ. ಎಂಪಿರಿಕಲ್ ಫಾರ್ಮುಲಾ ಏನು? C7. ಕಾರ್ಬನ್ ಎಷ್ಟಿದೆ? 7 ಇದೆ. ಹೈಡ್ರೋಜನ್ ಎಷ್ಟಿದೆ? 9 ಇದೆ. ಅದರಿಂದ C7H9. ನೈಟ್ರೋಜನ್ ಎಷ್ಟಿದೆ? 1 ಇದೆ. ಅದರಿಂದ C7H9N1. ಆಕ್ಸಿಜನ್ ಎಷ್ಟಿದೆ? 2.5 ರೌಂಡ್ ಅಪ್ ತಗೊಳ್ಬೋದು, ಹೌದಲ್ಲ. ಇದು ಎಂಪಿರಿಕಲ್ ಫಾರ್ಮುಲಾ. ಎಂಪಿರಿಕಲ್ ಫಾರ್ಮುಲಾ ಮಾಸ್ ಅಂದ್ರೆ ಇಲ್ಲಿ ಡೌನ್ ಅಲ್ಲಿ ಕೊಟ್ಟಿದೆ ನೋಡಿ. ಇಲ್ಲಿ ಇದು ಎಂಪಿರಿಕಲ್ ಫಾರ್ಮುಲಾ ಮಾಸ್. ಕಾರ್ಬನ್ ಎಷ್ಟು? ಒಂದು ಕಾರ್ಬನ್ 12. ಇಲ್ಲಿ 7 ಕಾರ್ಬನ್ ಇದೆ, ಅದರಿಂದ ಎಷ್ಟಾಯ್ತು? 7 ಗುಣಿಸು 12. ಹೈಡ್ರೋಜನ್ ಎಷ್ಟು? 9 ಗುಣಿಸು 1. ನೈಟ್ರೋಜನ್ ಎಷ್ಟು? 14. 1 ಗುಣಿಸು 14. ಆಕ್ಸಿಜನ್ ಎಷ್ಟು? 2.5 ಗುಣಿಸು 16. ಟೋಟಲ್ ಎಷ್ಟು ಬಂತು? 147 ಬಂತು. 147 ಬಂತು. ಆದ್ರೆ ಇಲ್ಲಿ ಮೊಲಿಕ್ಯುಲರ್ ಮಾಸ್ 294.3 ಕೊಟ್ಟಿದ್ದಾರೆ. ಅದರಿಂದ ಸ್ಮಾಲ್ ಲೆಟರ್ n ಇಸ್ ಈಕ್ವಲ್ ಟು ಏನಾಗ್ತದೆ ವಿದ್ಯಾರ್ಥಿಗಳು? ಇಲ್ಲಿ ನೋಡಿ ಎಂಪಿರಿಕಲ್ ಫಾರ್ಮುಲಾ ಮಾಸ್ ಎಷ್ಟು? 147 ಬಂತಲ್ವಾ. ಮೊಲಿಕ್ಯುಲರ್ ಫಾರ್ಮುಲಾ ಮಾಸ್ ಎಷ್ಟು? 294.3 ಬಂತು. ಇದು ಆಲ್ರೆಡಿ ಕೊಟ್ಟಿದ್ದಾರೆ ನಿಮಗೆ, ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ. ಅದರಿಂದ ಮೊಲಿಕ್ಯುಲರ್ ಫಾರ್ಮುಲಾ ಸಮ ಎಂಪಿರಿಕಲ್ ಫಾರ್ಮುಲಾ ಇಂಟು n ಅಂತೇಳಿ. ಆದರೆ n ಸಮ ಮೊಲಿಕ್ಯುಲರ್ ಫಾರ್ಮುಲಾ ಮಾಸ್ ಭಾಗಿಸಿ ಎಂಪಿರಿಕಲ್ ಫಾರ್ಮುಲಾ ಮಾಸ್. ಮೊಲಿಕ್ಯುಲರ್ ಫಾರ್ಮುಲಾ ಎಷ್ಟು? ಮಾಸ್ ಎಷ್ಟು? ಮೊಲಿಕ್ಯುಲರ್ ಮಾಸ್ ಅಥವಾ ಮೊಲಿಕ್ಯುಲರ್ ಫಾರ್ಮುಲಾ ಮಾಸ್ ಎರಡು ಒಂದೇ ಆಯ್ತಾ? ಕನ್ಫ್ಯೂಸ್ ಮಾಡುವ ಅಗತ್ಯ ಇಲ್ಲ. ಮೊಲಿಕ್ಯುಲರ್ ಮಾಸ್ ಎಷ್ಟು? 294.3 ಬಂತು. ಎಂಪಿರಿಕಲ್ ಮಾಸ್ ಎಷ್ಟು ಬಂತು? 147 ಬಂತು. ಇಲ್ಲಿ ನೀವು ಮಾಡಿದ್ದೀರಾ. ಈಗ n ಅಂದ್ರೆ ಎಷ್ಟು ಬಂತು? n ಸಾಧಾರಣವಾಗಿ ಎಷ್ಟು? 2 ಬಂತು. ಅದರಿಂದ ಇಲ್ಲಿ ಎಂಪಿರಿಕಲ್ ಫಾರ್ಮುಲಾಕ್ಕಿಂತ ಮೊಲಿಕ್ಯುಲರ್ ಫಾರ್ಮುಲಾ ಡಬಲ್ ಇದೆ. ಇದು ಎಂಪಿರಿಕಲ್ ಫಾರ್ಮುಲಾ ಅಲ್ವಾ. C7 ಇಲ್ಲಿ ನೋಡಿ, C7H9N1O2 2.5 ಇದು ಎಂಪಿರಿಕಲ್ ಫಾರ್ಮುಲಾ. ಎಂಪಿರಿಕಲ್ ಫಾರ್ಮುಲಾ ಇದು. ಎಂಪಿರಿಕಲ್ ಮಾಸ್ ಎಷ್ಟು? 147 ಅಲ್ವಾ. ಎಂಪಿರಿಕಲ್ ಮೊಲಿಕ್ಯುಲರ್ ಫಾರ್ಮುಲಾ ಎಷ್ಟು? ಅದೇ ಇದು ಡಬಲ್ ಇದೆ. ಇದರ ಅರ್ಥ ಇದು ಡಬಲ್ ಆಗಬೇಕು. ಇದು ನೋಡಿ n = 2 ಬಂತು. ಅದರಿಂದ ಮೊಲಿಕ್ಯುಲರ್ ಫಾರ್ಮುಲಾ ಸಮ ಎಂಪಿರಿಕಲ್ ಫಾರ್ಮುಲಾ ಗುಣಿಸು n ಗುಣಿಸು 2. ಎಂಪಿರಿಕಲ್ ಫಾರ್ಮುಲಾ ಏನು? C7H9N1O 2.5 ಗುಣಿಸು 2 ಎಷ್ಟಾಯ್ತು? C14 H18 N2O5 ಬಂತು. ಇದು ಮೊಲಿಕ್ಯುಲರ್ ಫಾರ್ಮುಲಾ. ಎಂಪಿರಿಕಲ್ ಫಾರ್ಮುಲಾ ಇದು C7H9N2 ಇದು ಎಂಪಿರಿಕಲ್ ಫಾರ್ಮುಲಾ. C7H9N1O 2.5 ಮೊಲಿಕ್ಯುಲರ್ ಫಾರ್ಮುಲಾ ಏನು? C14H18N2O5.